ದೇವ ನಮ್ಗೆ ಸ್ತೋತ್ರವಾಗಲಿ. ನಾವು ವಾರದ ಮೊದಲನೇ ದಿವಸದಲ್ಲಿ ಕರ್ತನನ್ನು ಆರಾಧಿಸುವಂತ ಒಂದು ಕೃಪೆಯನ್ನ ಆತನು ಕೊಟ್ಟಿದ್ದಾನೆ. ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಬರೋಣ. ಒಂದು ಚಿಕ್ಕದಾದಂಥ ವಿಡಿಯೋ ಕ್ಲಿಪ್ಪಿಂಗ್ ಇದೆ, ಅದನ್ನು ನೋಡಿ ನಂತರ ನಾವು ನಮ್ಮ ವಾಕ್ಯ ಧ್ಯಾನಕ್ಕೆ ಹೋಗೋಣ. ನಾವು ಈಗ ಹಾಡ್ತಾ ಬಂದಂತ ವಿದ್ಯಮಾನಗಳನ್ನು ಗಮನಿಸುವಾಗ ನಾವೆಲ್ಲರೂ ಮೂರನೇ ಮಹಾಯುದ್ಧವಾಗುವ ಸಂಭವವಿದೆ ಎಂಬ ಇದೆ. ಯಾಕಂದರೆ ಈ ರಾಷ್ಟ್ರಗಳಿಗೆ ಬೆಂಬಲವಾಗಿ ಅಮೆರಿಕ, ರಷ್ಯಾ, ಚೀನಾ, ಪ್ರಿಯರೇ, ಇಂದಿನ ವಿದ್ಯಮಾನಗಳನ್ನು ಗಮನಿಸುವಾಗ ನಾವೆಲ್ಲರೂ ಮೂರನೇ ಮಹಾಯುದ್ಧವಾಗುವ ಸಂಭವವಿದೆ ಎಂಬ ಆತಂಕದಲ್ಲಿದ್ದೇವೆ. ಕಾರಣ, ಇಸ್ರೇಲ್ ಮತ್ತು ಇರಾನ್ ಎಂಬ ಪ್ರಿಯರೇ, ಇಂದಿನ ವಿದ್ಯಮಾನಗಳನ್ನು ಗಮನಿಸುವಾಗ ನಾವೆಲ್ಲರೂ ಮೂರನೇ ಮಹಾಯುದ್ಧವಾಗುವ ಸಂಭವವಿದೆ ಎಂಬ ಆತಂಕದಲ್ಲಿದ್ದೇವೆ. ಕಾರಣ, ಇಸ್ರೇಲ್ ಮತ್ತು ಇರಾನ್ ಎಂಬ ಪುಟ್ಟ ರಾಷ್ಟ್ರಗಳ ನಡುವೆ ನಡೆಯುತ್ತಿರುವ ಯುದ್ಧವು ನಮಗೆ ಈ ರೀತಿಯಾದ ಭಯವನ್ನು ಹುಟ್ಟಿಸುವಂತದ್ದಾಗಿದೆ. ಯಾಕಂದರೆ ಈ ರಾಷ್ಟ್ರಗಳಿಗೆ ಬೆಂಬಲವಾಗಿ ಅಮೆರಿಕ, ರಷ್ಯಾ, ಚೀನಾ, ಉತ್ತರ ಕೊರಿಯಾ ಎಂಬ ಬಲಿಷ್ಠ ರಾಷ್ಟ್ರಗಳು ಯುದ್ಧಕ್ಕೆ ಇಳಿಯುತ್ತವೆ. ಇವುಗಳಿಗೆ ಬೆಂಬಲಿತವಾಗಿ ಇತರೆ ದೇಶಗಳು ಯುದ್ಧಕ್ಕೆ ಇಳಿದರೆ ಲೋಕವು ಅಂತ್ಯವಾಗುತ್ತದೆ. ಯಾಕಂದರೆ ಎಲ್ಲಾ ರಾಷ್ಟ್ರಗಳು ಪರಮಾಣುವನ್ನು ಹೊಂದಿದ್ದು ಅವುಗಳಲ್ಲಿ ಯಾವುದಾದರೂ ಒಂದು ರಾಷ್ಟ್ರವು ಪರಮಾಣುವನ್ನು ಪ್ರಯೋಗಿಸಿದ್ದೇ ಆದಲ್ಲಿ ಲೋಕವು ನಾಶವಾಗುತ್ತದೆ ಎಂಬ ಭಯ ಉಂಟು. ಇದರ ದೆಸೆಯಿಂದ ನಾವು ನಮ್ಮ ಮುಂದಿನ ಜೀವನದ ಬಗ್ಗೆ ಚಿಂತೆಯುಳ್ಳವರಾಗಿದ್ದೇವೆ. ನಮ್ಮ ಮಕ್ಕಳ ವಿದ್ಯಾಭ್ಯಾಸ, ಮದುವೆ, ಉದ್ಯೋಗ, ನಮ್ಮ ಹಣ, ಆಸ್ತಿಗಳ ನಾಶ ಎಂಬಿತ್ಯಾದಿ ವಿಷಯಗಳು ನಮ್ಮ ಮನಸ್ಸಿಗೆ ಬರುತ್ತವೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವಂತದ್ದು, ಇದಲ್ಲದೆ ಯುದ್ಧಗಳಾಗುವುದನ್ನು ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ ಎಂದು ಹೇಳಿರುವುದನ್ನು ನಾವು ಗಮನಿಸುವಾಗ ಇಂದಿನ ಯುದ್ಧಗಳು ನಮ್ಮನ್ನು ವಿಚಲಿತರನ್ನಾಗಿ ಮಾಡಿದರೂ ಭಯಪಡುವ ಅಗತ್ಯವಿಲ್ಲ. ಈ ಯುದ್ಧಗಳಲ್ಲಿ ಎಂತಹ ಯುದ್ಧೋಪಕರಣಗಳನ್ನು ಪ್ರಯೋಗಿಸಿದರೂ ಅವುಗಳು ತಮ್ಮ ತಮ್ಮ ಪ್ರಜೆಗಳ ರಕ್ಷಣೆಗಾಗಿ. ಅದೇ ರೀತಿಯಾಗಿ ನಾವು ಪರಲೋಕದ ಪ್ರಜೆಗಳಾಗಿ ಜೀವಿಸುತ್ತಿರುವಾಗ ದೇವರು ನಮಗೆ ಕೊಟ್ಟಿರುವ ಸರ್ವಾಯುಧಗಳನ್ನು ಧರಿಸಿಕೊಂಡವರಾಗಿ ನಾವು ಸಹ ಈ ಲೋಕದಲ್ಲಿ ದುರಾತ್ಮಗಳ ಸಂಗಡ, ಅಂದರೆ ಸೈತಾನನ ಸಂಗಡ ನಾವು ಹೋರಾಡಬೇಕಾಗಿದೆ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಹೀಗೆ ಪ್ರಿಯರೇ, ನಮ್ಮಲ್ಲಿ ಒಂದು ಆತಂಕ ಉಂಟು. ಈಗ ನಾವು ಹಾಡುತ್ತಾ ಬಂದಂತಹ ಹಾಡು, ಯುದ್ಧ ಸನ್ನದ್ಧರಾಗಿ ಕ್ರಿಸ್ತನ ಭಟರೇ, ಆತನ ಧ್ವಜವೆತ್ತಿ ಹೋರಾಡಿ ವೀರರೇ, ಕರ್ತನು ತನ್ನ ಸೈನ್ಯ ಮುಂದುವರಿಸುವನು, ವಿರೋಧಿಗಳ ಬಲ ಸಂಹರಿಸುವನು. ಕ್ರೈಸ್ತರು ದಿವ್ಯ ಯುದ್ಧವನ್ನ ಸೋಲದೆ ಮಾಡ್ರಿ, ಅದಕ್ಕೋಸ್ಕರವಾಗಿ ಜಪವನ್ನ ಮಾಡ್ತಾ ಇರ್ರಿ. ಹೋರಾಟ ಘೋಷ ತೀರಿ, ಜಯದ ಆರ್ಭಟವು ಉಂಟಾಗಿ, ಜಯಶಾಲಿ ಜೀವದ ಮಾಲೆಯು ಸಂಭ್ರಮದಿಂದ ಹೊಂದಿ ನಿರಂತರ ಆಳುವ ಎಂಬುದಾಗಿ ಈ ಹಾಡನ್ನು ನಾವು ಹಾಡ್ತಾ ಬಂದಿದ್ದೇವೆ. ಅಂದ್ರೆ ಇಂದಿನ ದಿನಮಾನಗಳಲ್ಲಿ ಕ್ರೈಸ್ತರಾದ ನಾವು ಒಂದು ದಿವ್ಯವಾದಂತಹ ಹೋರಾಟವನ್ನ, ಒಂದು ಯುದ್ಧವನ್ನ ನಾವು ಮಾಡುವಂತವರಾಗಿದ್ದೇವೆ. ಹೇಗೆ ರಾಷ್ಟ್ರಗಳು ಒಂದಕ್ಕೊಂದು ಹೋರಾಟವನ್ನ ಮಾಡುವಾಗ, ಯುದ್ಧವನ್ನ ಮಾಡುವಾಗ ಲೋಕವು ನಾಶವಾಗ್ತದೆ ಎಂಬಂತ ಭಯ ನಮ್ಮನ್ನ ಕಾಣಬಹುದು. ಆದರೆ ವಿಶ್ವಾಸಿಗಳಾದ ನಮಗೆ ಆ ಒಂದು ಭಯವಿಲ್ಲ, ನಮಗೆ ಆತಂಕವಿಲ್ಲ. ಯಾಕಂದ್ರೆ ನಮ್ಮ ಕರ್ತನು, ಆತನು ಲೋಕವನ್ನ ಜಯಿಸಿದ್ದಾನೆ. ಹೀಗಿರುವ ಪ್ರಿಯರೇ, ನಾವು ಈ ಒಂದು ಹಾಡನ್ನು ಹಾಡ್ತಾ ಬಂದಂತ ಒಂದು ಹಿನ್ನೆಲೆಯನ್ನ ನಾವು ನೋಡುವಾಗ, ಈ ಹಾಡನ್ನ ಜಾರ್ಜ್ ಡಫೀಲ್ಡ್ ಎಂಬಂತಹ ಬರಹಗಾರರು 1858ರಲ್ಲಿ ಹಾಡನ್ನ ರಚನೆ ಮಾಡಿದ್ರು. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ 14ನೇ ವಾಕ್ಯವನ್ನು ಅವರು ಆಧಾರವಾಗಿ ಇಟ್ಟುಕೊಂಡು, ಸತ್ಯವೆಂಬ ನಡುಕಟ್ಟು
ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡವರಾಗಿ ನೀವು ಸುವಾರ್ಥ ಸೇವೆಯಲ್ಲಿ ದೃಢವಾಗಿ ನಿಲ್ಲಿರಿ ಎಂಬುದಾಗಿ ಅವರು ಈ ಒಂದು ಹಾಡನ್ನ ರಚನೆ ಮಾಡಿದ್ರು. ಕಾರಣ ಉಂಟು. ಅವರ ಆತ್ಮೀಯ ಸ್ನೇಹಿತರಾದಂತಹ ಡಡ್ಲಿ ಎಂಬಂಥವರು ಅವರು ಸ್ವಾರ್ಥ ಸೇವೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಮೋಚನ ಕಾಂಡದಲ್ಲಿ 10ನೇ ಅಧ್ಯಾಯದ 11ನೇ ವಾಕ್ಯವನ್ನು ಅವರು ಆಧಾರವಾಗಿ ತೆಗೆದುಕೊಂಡು ಅಲ್ಲಿ ಸುವಾರ್ತೆಯನ್ನು ಸಾರ್ತಾ ಬಂದರು. ಆ ಒಂದು ವಿಷಯ ಏನೆಂಬುದಾಗಿ ಓದುವಾಗ, ಮೋಶೆಯು ಫರೋಹನನ ಮುಂದೆ ನಿಲ್ಲುವಂತ ಸಂದರ್ಭದಲ್ಲಿ ಫರೋಹನನು ನೀವು ಗಂಡಸರು ಮಾತ್ರ ಹೋಗಿ ದೇವರನ್ನ ಆರಾಧಿಸಿ ಬರಬಹುದು ಎಂಬುದಾಗಿ ಅನುಮತಿಯನ್ನು ಕೊಡುವಂಥದ್ದನ್ನ ಅವರು ಉಲ್ಲೇಖವಾಗಿ ತೆಗೆದುಕೊಂಡು ಸುವಾರ್ತೆಯನ್ನು ಸಾರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನ ಒಂದು ಕುರಿತಾದ ರಕ್ಷಣೆ ಕುರಿತಾಗಿ ತಿಳಿಸಿದಂತಹ ಸಂದರ್ಭದಲ್ಲಿ ನೆರೆದಿದ್ದ 5,000 ಜನರಲ್ಲಿ 1,000 ಜನರು ಆ ಸಂದರ್ಭದಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಕಂಡುಕೊಳ್ತಾರೆ. ಅದಾದ ಕೆಲವು ದಿವಸದಲ್ಲಿ ಡಡ್ಲಿ ಎಂಬಂತ ಆ ಪ್ರಿಯರಿಗೆ ಅವರು ಸಭಾಪಾಲಕರಾಗಿರ್ತಾರೆ, ಸೇವಕರಾಗಿರ್ತಾರೆ, ಅಪಘಾತವಾಗ್ತದೆ, ಅವರು ಕೈಯನ್ನು ಕಳೆದುಕೊಳ್ತಾರೆ. ಕೈಯನ್ನು ಕಳೆದುಕೊಂಡಂತಹ ಕೆಲವು ದಿನಗಳಲ್ಲಿ ಅವರು ಮರಣವನ್ನು ಸಹ ಹೊಂದುತ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಅವರು ಕೊನೆಯದಾಗಿ ಹೇಳ್ತಾ ಇದ್ದಂಥದ್ದು, ಕರ್ತನಲ್ಲಿ ದೃಢವಾಗಿ ನಿಲ್ಲಿರಿ, ಕರ್ತನಿಗೋಸ್ಕರವಾಗಿ ಸ್ಥಿರವಾಗಿ ನಿಲ್ಲಿರಿ ಎಂಬುದಾಗಿ ಅವರು ಈ ಒಂದು ಮಾತುಗಳನ್ನು ಹೇಳ್ತಾ ಇದ್ರು. ಅವರು ಹೇಳಿದಂತಹ ಈ ಕೊನೆ ಸಾಲನ್ನೇ ಜಾರ್ಜ್ ಡಫೀಲ್ಡ್ ಇವರು ಆಧಾರವಾಗಿ ಇಟ್ಟುಕೊಂಡು ಯುದ್ಧ ಸನ್ನದ್ಧರಾಗಿ ಎಂಬುದಾಗಿ ಈ ಒಂದು ಹಾಡನ್ನು ಅವರು ರಚನೆ ಮಾಡಿದ್ರು. ಪ್ರಿಯರೇ, ಈ ದಿನಗಳಲ್ಲಿ ಈ ಹಾಡು ಪ್ರತಿಯೊಬ್ಬ ವಿಶ್ವಾಸಿಯನ್ನ, ಕ್ರೈಸ್ತ ವಿಶ್ವಾಸಿಯನ್ನ ಈ ಲೋಕದಲ್ಲಿ ಹೋರಾಟ ಮಾಡುವಂತಹ ಒಂದು ಸನ್ನಿವೇಶದಲ್ಲಿ ನಿಲ್ಲಿಸುವಂತದನ್ನ ನಾವು ನೋಡ್ತೇವೆ. ಯಾಕೆಂಬುದಾಗಿ ಹೇಳುವಾಗ ಎಫೆಸ ಪತ್ರಿಕೆ ನಾವು 6ನೇ ಅಧ್ಯಾಯದಲ್ಲಿ ನಾವು 10ನೇ ವಾಕ್ಯದಿಂದ 18ನೇ ವಾಕ್ಯದವರೆಗೆ ಓದ್ತಾ ಬರುವಾಗ ಅಲ್ಲಿ ಪೌಲನು ತಿಳಿಸುವಂಥದ್ದು, ದೇವರು ಕೊಡುವ ಸರ್ವಾಯುಧಗಳನ್ನ ತೆಗೆದುಕೊಂಡು ನೀವು ಏನ್ ಮಾಡ್ರಿ, ಈ ಲೋಕದ ಅಧಿಪತಿಯ ಸಂಗಡ ಹೋರಾಟವನ್ನು ನಾವು ಮಾಡಬೇಕಾಗಿದೆ, ಈ ಲೋಕದ ವಿರೋಧಿಯಾದ ಸೈತಾನನ ಸಂಗಡ ನಾವು ಹೋರಾಟವನ್ನು ಮಾಡಬೇಕಾಗಿದೆ ಎಂಬುದಾಗಿ ಪೌಲನು ತಿಳಿಸುವಂಥದ್ದನ್ನ ನಾವು ನೋಡ್ತೇವೆ. ಪ್ರಿಯರೇ, ಹೀಗಿರುವಾಗ ಇಲ್ಲಿ ನಾವು ವಿಶ್ವಾಸಿಗಳಾದ ನಾವು ಭಯಪಡುವಂತಹ ಆತಂಕವಿಲ್ಲ. ನಾವು 2ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ ಹೀಗೆ ಓದ್ತೇವೆ. 2ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದ 4ನೇ ವಾಕ್ಯವನ್ನು ನಾವು 4ರಿಂದ 5ನೇ ವಾಕ್ಯವನ್ನು ಓದುವಾಗ, ಯುದ್ಧಕ್ಕೆ ಹೋಗುವ ಸೈನಿಕನು ಈ ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವನಲ್ಲವೇ? ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿನೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆ ದೊರಕುವುದಿಲ್ಲ ಎಂಬುದಾಗಿ ನಾವು ಓದ್ತೇವೆ. ಪ್ರಿಯರೇ, ಅಂದ್ರೆ ಒಬ್ಬ ಕ್ರೈಸ್ತ ವಿಶ್ವಾಸಿಗಳಾದ ನಾವು ನಿಯಮದ ಪ್ರಕಾರವೇ ನಾವು ಹೋರಾಟವನ್ನು ಮಾಡಬೇಕು. ಆ ಒಂದು ಆ ನಿಯಮವನ್ನು ಮೀರಿ ನಾವು ಹೋರಾಟವನ್ನು ಮಾಡುವಾಗ ನಮ್ಮನ್ನ ಸೈನ್ಯಕ್ಕೆ ನೇಮಿಸಿದಂಥವನು ನಮ್ಮನ್ನ ಮೆಚ್ಚಿಕೊಳ್ಳಲಾರನು. ಆದ್ದರಿಂದ ನಮ್ಮನ್ನ ಸೈನ್ಯಕ್ಕೆ ಸೇರಿಸಿದಂತ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನನ್ನ ನಾವು ಮೆಚ್ಚಿಸುವ ಸಲುವಾಗಿ ಆತನ ನಿಯಮದ ಅನುಸಾರವಾಗಿ ನಾವು ಈ ಲೋಕದ ಅಧಿಪತಿಯ ಸಂಗಡ ನಾವು ಯುದ್ಧವನ್ನು ಮಾಡುವಂತವರಾಗಿದ್ದೇವೆ. ಪ್ರಿಯರೇ, ಯಾಕಂದರೆ ನಾವು ಪೇತ್ರನ ಪತ್ರಿಕೆಯಲ್ಲಿ ಓದ್ತೇವೆ, ಇಹಲೋಕದ ಅಧಿಪತಿಯಾದ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಆತನು ಹುಡುಕುತ್ತಾ ತಿರುಗುತ್ತಾನೆ ಎಂಬುದಾಗಿ ನಾವು ಹೀಗಿರುವಾಗ ಪ್ರಿಯರೇ, ನಾವು ಆತನ ನಿಯಮಗಳಂತೆ ನಾವು ಹೋರಾಡುವಂತವರಾಗಿರಬೇಕು. ದೇವರ ವಾಕ್ಯ, ಪ್ರಾರ್ಥನೆ ಹಾಗೂ ನಂಬಿಕೆಗಳೊಡನೆ ನಾವು ಹೋರಾಟವನ್ನು ಮಾಡುವಂತವರಾಗಿರಬೇಕು. ಇಂದಿನ ವಾಕ್ಯ ಧ್ಯಾನಕ್ಕೆ ನಾವು ಹೋಗೋಣ. ಪ್ರಿಯರೇ, ನಾವು ಕಳೆದ ದಿವಸದಿಂದಲೂ ಧ್ಯಾನ ಮಾಡ್ತಾ ಬಂದಂತೆ ದಾವಿದನ ಜೀವಿತದಿಂದ ಆಯ್ದ ಕೆಲವು ವಿಷಯಗಳನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ನಾವು ಈ ಸಂದರ್ಭದಲ್ಲಿ 1 ಸಮುವೇಲನ ಗ್ರಂಥ 17ನೇ ಅಧ್ಯಾಯದಲ್ಲಿ 40ನೇ ವಾಕ್ಯವನ್ನು ಓದಿಕೊಳ್ಳೋಣ. 1 ಸಮುವೇಲನ ಗ್ರಂಥ 17ನೇ ಅಧ್ಯಾಯದ 40ನೇ ವಾಕ್ಯ. ಅಲ್ಲಿ ನನಗೆ ಅಭ್ಯಾಸವಿಲ್ಲದರಿಂದ ಇವುಗಳನ್ನು ಧರಿಸಿಕೊಂಡು ನಡೆಯಲಾರೆ ಎಂದು ಹೇಳಿ ಅವುಗಳನ್ನು ತೆಗೆದಿಟ್ಟು ತನ್ನ ಕೋಲನ್ನು ತೆಗೆದುಕೊಂಡು ಹೊರಟು ಹಳ್ಳದಲ್ಲಿ 5 ನುಣುಪು ಕಲ್ಲುಗಳನ್ನು ಆರಿಸಿಕೊಂಡು ಅವುಗಳನ್ನು ಕುರುಬರ ಪದ್ಧತಿಯಂತೆ ತನಗಿರುವ ಸೊಂಟ ಚೀಲದಲ್ಲಿ ಹಾಕಿ ಕೈಯಲ್ಲಿ ಕವಣೆಯನ್ನು ಹಿಡಿದು ಫಿಲಿಸ್ಟಿಯನ ಬಳಿಗೆ ಹೋದನು ಎಂಬುದಾಗಿ ನಾವು ಓದ್ತೇವೆ. ಪ್ರಿಯರೇ, ಈ 40ನೇ ವಾಕ್ಯದಲ್ಲಿ ಬಾಲಕನಾದ ದಾವಿದನು ಫಿಲಿಸ್ಟಿಯರ ಸೈನ್ಯದ ಸಂಗಡ ಹೋರಾಟವನ್ನು ಮಾಡುವುದಕ್ಕೋಸ್ಕರವಾಗಿ ಹೋಗುವಾಗ ಆತನು ಕುರುಬರ ಪದ್ಧತಿಯಂತೆ ಕೆಲವು ವಸ್ತುಗಳನ್ನು ತೆಗೆದುಕೊಂಡನು. ಅವುಗಳೇ ಅವನ ಒಂದು ಯುದ್ಧದ ಉಪಕರಣಗಳಾಗಿದ್ದವು. ಕೋಲನ್ನು ತೆಗೆದುಕೊಂಡನು, ಕಲ್ಲುಗಳನ್ನು ತೆಗೆದುಕೊಂಡನು, ಮತ್ತು ಆ ಕಲ್ಲುಗಳನ್ನು ಹಾಕಿಕೊಳ್ಳುವುದಕ್ಕೆ ಸೊಂಟ ಚೀಲವನ್ನು ತೆಗೆದುಕೊಂಡನು, ಮತ್ತು ಅದರ ಜೊತೆಯಲ್ಲಿ ಕವಣೆಯನ್ನು ತೆಗೆದುಕೊಂಡನು ಎಂಬುದಾಗಿ ನಾವು ಓದ್ತೇವೆ. ಈಗ ನಾವು ಧ್ಯಾನ ಮಾಡುವಂತ ಈ ಒಂದು ವಾಕ್ಯ ಇದು ಕವಣೆ ಎಂಬುದಾಗಿ ನಾವು ಓದ್ತೇವೆ. ಅಂದ್ರೆ ಡೇವಿಡ್ ಸ್ಲಿಂಗ್.
ಈ ದಾವೀದನು ತೆಗೆದುಕೊಂಡ ಕವಣೆಯು ಇದು ಕ್ರೈಸ್ತ ವಿಶ್ವಾಸಿಗಳನ್ನ ಕೂಡ ಆ ಯುದ್ಧ ಉಪಕರಣವು ಕ್ರೈಸ್ತ ವಿಶ್ವಾಸಿಗಳನ್ನು ಕೂಡ ನಾವು ಈ ಲೋಕದಲ್ಲಿ ಹೋರಾಡಬೇಕಾದಂಥ ದುರಾತ್ಮಗಳ ಸಂಗಡ ಹೋರಾಡುವುದಕ್ಕೆ ನಮಗೆ ಅದು ಪ್ರೋತ್ಸಾಹವನ್ನ ಕೊಡುವಂತದ್ದಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ ಪ್ರಿಯರೇ. ಇಲ್ಲಿ ಕವಣೆ ಎನ್ನುವಂತ ಈ ದಾವೀದನು ಪ್ರಯೋಗಿಸಿದಂತಹ ಕವಣೆ ಅದು ತಾನೇ ತನ್ನ ಸ್ವಂತ ಕೈಯಿಂದ ಮಾಡಿಕೊಂಡಂತ ಒಂದು ಕವಣೆ. ಇದು ಕುರುಬರ ಪದ್ಧತಿಯಂತೆ ಆತನು ಉಪಯೋಗಿಸ್ತಾ ಇದ್ದನು. ತನ್ನ ರಕ್ಷಣೆಗೋಸ್ಕರವಾಗಿಯೂ ತನ್ನ ಕುರಿಗಳ ರಕ್ಷಣೆಗೋಸ್ಕರವಾಗಿಯೂ ಈ ಕವಣೆಯನ್ನು ಆತನು ಬಳಸ್ತಾ ಇದ್ದನು. ಅಷ್ಟೇ ಅಲ್ಲ, ಹಿಂದಿನ ದಿನಗಳಲ್ಲಿ ಪ್ರಾಚೀನ ಕಾಲದಲ್ಲಿ ಗ್ರೀಕರು ಸಹ ಯುದ್ಧಗಳನ್ನು ಮಾಡುವಾಗ ಈ ಕವಣೆಯನ್ನು ಪ್ರಯೋಗಿಸ್ತಾ ಇದ್ರು, ಬಳಸ್ತಾ ಇದ್ರು. ಅದೇ ರೀತಿಯಾಗಿ ನಾವು ಇಸ್ರಾಯೇಲರಲ್ಲಿ ನೋಡುವಾಗ ಬೆನ್ಯಾಮೀನ ಕುಲದಲ್ಲಿ ಸಹ ಈ ಕವಣೆಯನ್ನು ಬಳಸುವಂತವರು ಇದ್ದರು ಎಂಬುದಾಗಿ ಓದ್ತೇವೆ. ನಾವು ನ್ಯಾಯಸ್ಥಾಪಕರುಗಳ ಪುಸ್ತಕದಲ್ಲಿ 20ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ನಾವು ಓದ್ತೇವೆ, ಗಿಬೆಯದಲ್ಲಿದ್ದ 700 ಮಂದಿ ಎಡಚರಾದ ಯುದ್ಧ ವೀರರು ಎಂಬುದಾಗಿ ಓದ್ತೇವೆ. ಅವರಲ್ಲಿ ಪ್ರತಿಯೊಬ್ಬನು ಕೂದಲೆಳೆಯಷ್ಟು ಗುರಿ ತಪ್ಪದೆ ಆ ಕವಣೆಯನ್ನು ಹೊಡೆಯುವಷ್ಟು ನಿಪುಣನಾಗಿದ್ದನು ಎಂಬುದಾಗಿ ನಾವು ಆ ಒಂದು ವಾಕ್ಯ ಭಾಗದಲ್ಲಿ ಓದ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ದಾವೀದನು ಈ ಒಂದು ತನ್ನ ಒಂದು ಕವಣೆಯನ್ನು ಆತನು ಫಿಲಿಸ್ಟಿಯರ ಸಂಗಡ ಯುದ್ಧ ಮಾಡುವುದಕ್ಕಾಗಿ ಪ್ರಯೋಗಿಸಿದನು ಎಂಬುದಾಗಿ ನಾವು ಇಲ್ಲಿನ ವಾಕ್ಯದಲ್ಲಿ ಓದ್ತಾ ಬರ್ತೇವೆ ಪ್ರಿಯರೇ. ಅಂದ್ರೆ ಈ ಫಿಲಿಸ್ಟಿಯರು ಪ್ರತಿ ದಿವಸವೂ ಕೂಡ ಇಸ್ರಾಯೇಲರಿಗೆ ವಿರುದ್ಧವಾಗಿ ಪಾಳೆಯವನ್ನು ಮಾಡಿಕೊಂಡು ಪ್ರತಿ ದಿವಸವೂ ಜೀವ ಸ್ವರೂಪನಾದ ದೇವರ ದೇವರನ್ನ ಹೀಯಾಳಿಸ್ತಾ ಇದ್ದಂಥವ್ರು. ಆ ಒಂದು ಸಂದರ್ಭದಲ್ಲಿ ಇಸ್ರಾಯೇಲ್ ಅರಸನಾಗಿದ್ದಂಥ ಸೌಲನು ಸಹ ಆ ಫಿಲಿಸ್ಟಿಯ ಸೈನ್ಯದ ನೇತೃತ್ವವನ್ನು ವಹಿಸಿದಂತಹ ಗೊಲ್ಯಾತನನ್ನು ನೋಡಿ ಆತನ ಹೀಯಾಳಿಕೆಯನ್ನು ನೋಡಿ ಆತನು ಭಯಪಟ್ಟಿದ್ದನು. ಸೌಲನು ಯುದ್ಧವೀರನಾಗಿದ್ದರು, ಅನೇಕ ಯುದ್ಧಗಳನ್ನು ಮಾಡಿ ಆತನ ಜಯವನ್ನು ಗಳಿಸಿದ್ದನು. ಆದಾಗ್ಯೂ ಕೂಡ ಫಿಲಿಸ್ಟಿಯರಿಗೆ ಆತನು ಹೆದರಿದ್ದನು. ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ದೃಶ್ಯವನ್ನು ಕಂಡಂತಹ ದಾವೀದನು ಆತನು ಫಿಲಿಸ್ಟಿಯರನ್ನು ಎದುರಿಸುವುದಕ್ಕೋಸ್ಕರವಾಗಿ ಆತನು ಹೋಗುವಾಗ ಆತನು ತೆಗೆದುಕೊಂಡು ಹೋದಂತ ಒಂದು ಉಪಕರಣ ಬರೀ ಕವಣೆ. ಆತನು ಹೋಗುವಾಗ ಹೇಳಿದಂತ ಒಂದು ಮಾತು, ಇಸ್ರಾಯೇಲರನ್ನು ಆತನು ಹೇಳುವಂತ ಮಾತು, ಈಟಿ ಕತ್ತಿ ಬರ್ಜಿಗಳೊಡನೆ ನಿನ್ನ ಬಳಿಗೆ ನಾನು ಬರುವುದಿಲ್ಲ, ನಾನಾದರೂ ನೀನು ಹೀಯಾಳಿಸುವಂತಹ ಯೆಹೋವನ ನಾಮದಲ್ಲಿ, ಯೆಹೋವನ ಹೆಸರಿನಲ್ಲಿ, ಇಸ್ರಾಯೇಲರ ದೇವರ ಹೆಸರಿನಲ್ಲಿ, ಇಸ್ರಾಯೇಲರ ಯುದ್ಧ ಭಟರ ಹೆಸರಿನಲ್ಲಿ ನಾನು ಬರುತ್ತೇನೆ ಎಂಬುದಾಗಿ ಆತನು ಹೇಳಿ ಆ ಒಂದು ಕವಣೆಯನ್ನು ತೆಗೆದುಕೊಂಡು ಯುದ್ಧಕ್ಕೆ ಹೊರಡುವಂಥದ್ದನ್ನ ನಾವು ನೋಡ್ತೇವೆ ಪ್ರೇರೆ. ಹಾಗಿದ ಮೇಲೆ ಈ ದಾವೀದನು ತೆಗೆದುಕೊಂಡಂತಹ ಈ ಕವಣೆ ನಮಗೆ ತಿಳಿಸುವಂತಹ ಒಂದು ಕೆಲವು ಆತ್ಮಿಕ ಸಂಗತಿಗಳನ್ನು ನಾವು ಗಮನಿಸುವಾಗ, ಈ ಕವಣೆಯು ಆತನು ತೆಗೆದುಕೊಂಡಂತ ಮೊದಲನೇ ಸಂದರ್ಭವನ್ನು ಗಮನಿಸುವಾಗ ಆತನು ನಂಬಿಕೆಯಿಂದಲೇ ಆತನು ಕವಣೆಯನ್ನು ತೆಗೆದುಕೊಂಡು ಹೋದನು. ನಾವು ಮೊದಲ ಸಮುವೇಲ ಗ್ರಂಥ 17ನೇ ಅಧ್ಯಾಯದಲ್ಲಿ 45ನೇ ವಾಕ್ಯವನ್ನು ಓದುವಾಗ ಅಲ್ಲಿ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ ಎಂಬುದಾಗಿ ಆತನು ಹೇಳುವಂಥದ್ದು ನೋಡಿ. ಇಲ್ಲಿ ಆತನು ನಿರ್ದಿಷ್ಟವಾಗಿ ದೇವರನ್ನೇ ಆತನು ನಂಬಿದ್ದನು. ಆತನು ತನ್ನ ಒಂದು ಉಪಕರಣದ ಮೇಲೆ ಆತನ ನಂಬಿಕೆಯನ್ನು ಇಟ್ಟಿರಲಿಲ್ಲ, ಆತನು ದೇವರ ಮೇಲೆ ಆತನ ನಂಬಿಕೆ ಇಟ್ಟನು. ಪ್ರಿಯರ, ನಂಬಿಕೆ ಎಂಬುದಾಗಿ ಹೇಳುವಾಗ ನಾವು ಇಬ್ರಿಯರ ಗ್ರಂಥದಲ್ಲಿ 11ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಓದ್ತೇವೆ, ನಾವು ನಿರೀಕ್ಷಿಸುವವುಗಳ ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ಮೇಲೆ ಭರವಸವನ್ನು ಇಡುವುದೇ ನಂಬಿಕೆ. ಹಾಗಾದರೆ ಇಲ್ಲಿ ದಾವೀದನು ಯಾವ ಒಂದು ನಿರೀಕ್ಷೆಯನ್ನು ಇಟ್ಟಿದನು? ಆತನು ತನ್ನ ದೇವರ ಮೇಲೆ ಭರವಸವನ್ನು ಇಟ್ಟಿದನು, ಆತನ ನಿರೀಕ್ಷೆಯನ್ನು ಇಟ್ಟಿದನು. ಆದ್ದರಿಂದಲೇ ಆತನು ಆ ಒಂದು ಸರಳ ಉಪಕರಣವನ್ನು ತೆಗೆದುಕೊಂಡು ಹೋದನು ಪ್ರಿಯರೇ. ಎರಡನೇದಾಗಿ ನೋಡ್ತೇವೆ, ಆತನು ಆ ಒಂದು ಕವಣೆಯನ್ನು ತೆಗೆದುಕೊಂಡು ಹೋಗಬೇಕಾದಲ್ಲಿ ದೃಢವಾದ ನಂಬಿಕೆಯನ್ನು ಇಟ್ಟಿದನು. ದೃಢವಾದ ನಂಬಿಕೆ ನಾವು ಇದೇ 17ನೇ ಅಧ್ಯಾಯದ 46ನೇ ವಾಕ್ಯವನ್ನು ಓದುವಾಗ, ಆತನು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ಎಂತ ಒಂದು ದೃಢವಾದಂತ ಒಂದು ನಂಬಿಕೆ ಪ್ರಿಯರೇ. ಇಲ್ಲಿ ಈ ದೃಢವಾದ ನಂಬಿಕೆ ಎಂಬುದಾಗಿ ಹೇಳುವಾಗ ಅದರ ಒಂದು ಅರ್ಥ ವಿವರಣೆಯನ್ನು ಮಾಡುವಾಗ ಯಾವುದೇ ಸಾಕ್ಷಿ ಅಥವಾ ಪುರಾವೆಗಳಿಲ್ಲದಂತಹ ಒಂದು ನಂಬಿಕೆ ಎಂಬುದಾಗಿ ಇದರ ಒಂದು ಅರ್ಥ ವಿವರಣೆಯನ್ನು ಕೊಡ್ತದೆ ಪ್ರಿಯರೇ. ನಾವು ಇದಕ್ಕೆ ಆಧಾರವಾಗಿ ನೋಡುವಾಗ ನಾವು ನ್ಯಾಯಸ್ಥಾಪಕಗಳ ಪುಸ್ತಕದಲ್ಲಿ ದೇವರು ಇಸ್ರಾಯೇಲರನ್ನ ಮಿದ್ಯಾನ್ಯರ ಕೈಗೆ ಒಪ್ಪಿಸಿದನು. ಈ ಇಸ್ರಾಯೇಲರ ಅವಿಧೇಯತೆ ದೆಸೆಯಿಂದಾಗಿ ಇಸ್ರಾಯೇಲರು ದೇವರಿಗೆ ವಿರೋಧವಾಗಿ ನಡೆದುಕೊಂಡದ್ರಿಂದ, ಕೋಪವನ್ನು ಎಬ್ಬಿಸಿದ್ದರಿಂದ ದೇವರು ಇಸ್ರಾಯೇಲರನ್ನ ಮಿದ್ಯಾನ್ಯರ ಕೈಗೆ ಒಪ್ಪಿಸಿದನು.
ಆ ಸಂದರ್ಭದಲ್ಲಿ ಅವರ ಗೋಳಾಟವು ಹೇಳತೀರಲಾರದಂತ ಗೋಳಾಟವಾದ್ದರಿಂದ ಅವರು ದೇವರಿಗೆ ಮೊರೆಯನ್ನಿಟ್ರು. ಆಗ ದೇವರು ಗಿದ್ಯೋನನನ್ನ ಎಬ್ಬಿಸಿದನು. ಆಗ ಗಿದ್ಯೋನನು ಆತನು ಹೇಳುವಂತದ್ದು ನಾವು ನ್ಯಾಯಸ್ಥಾಪಕರುಗಳ ಪುಸ್ತಕದಲ್ಲಿ 6ನೇ ಅಧ್ಯಾಯದಲ್ಲಿ ಹೀಗೆ ಓದ್ತೇವೆ. ನ್ಯಾಯಸ್ಥಾಪಕರುಗಳ ಪುಸ್ತಕ 6ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅಲ್ಲಿ ಗಿದ್ಯೋನನು ಹೇಳುವಂಥದ್ದು, ದೇವರನ್ನ ಆತನು ಕೇಳುವಂಥದ್ದು 36ನೇ ವಾಕ್ಯದಿಂದ ಓದುವಾಗ, ಗಿದ್ಯೋನನು ದೇವರಿಗೆ, ನೀನು ಹೇಳಿದಂತೆ ಇಸ್ರಾಯೇಲರನ್ನು ನನ್ನ ಮೂಲಕವಾಗಿ ರಕ್ಷಿಸುವೆಯೋ ಇಲ್ಲವೋ ಎಂಬುದನ್ನು ತಿಳಿಯಪಡಿಸು. ಈಗೋ ನಾನು ಕಣದಲ್ಲಿ ಕುರಿಯ ತುಪ್ಪಟವನ್ನು ಇಡುತ್ತೇನೆ, ಅದರಲ್ಲಿ ಮಾತ್ರ ಮಂಜು ಬಿದ್ದು ನೆಲವೆಲ್ಲ ಒಣಗಿದ್ದರೆ ನೀನು ಹೇಳಿದಂತೆ ಇಸ್ರಾಯೇಲರನ್ನು ನನ್ನ ಮೂಲಕವಾಗಿ ರಕ್ಷಿಸುವೆಂದು ತಿಳಿಯುವೆನು ಎಂಬುದಾಗಿ ವಿಜ್ಞಾಪಿಸಿದನು. ಹಾಗೆಯೇ ಆಯಿತು. ಅವನು ಮರುದಿವಸ ಒತ್ತಾರಿಯಲ್ಲಿ ಎದ್ದು ತುಪ್ಪಟವನ್ನು ಒತ್ತಿ ಹಿಂಡಲು ಮಂಚಿನ ನೀರು ಒಂದು ಬಟ್ಟಲು ತುಂಬಾ ಆಯಿತು. ಅವನು ತಿರುಗಿ ದೇವರಿಗೆ, ಸ್ವಾಮಿ ಸಿಟ್ಟಾಗಬಾರದು, ಇನ್ನೊಂದು ಸಾರಿ ಮಾತಾಡುತ್ತೇನೆ, ಇನ್ನು ಒಂದೇ ಸಾರಿ ಈ ತುಪ್ಪಟದಿಂದ ನಿನ್ನನ್ನು ಪರೀಕ್ಷಿಸುವುದಕ್ಕೆ ಅಪ್ಪಣೆ ಆಗಲಿ, ಈ ತುಪ್ಪಟವು ಮಾತ್ರವೇ ಒಣಗಿದ್ದು ನೆಲದ ಮೇಲೆಲ್ಲ ಹನಿ ಬಿದ್ದಿರಲಿ ಅಂದನು. ಆ ರಾತ್ರಿ ದೇವರು ಹಾಗೆ ಮಾಡಿದನು, ತುಪ್ಪಟವು ಮಾತ್ರ ಒಣಗಿತ್ತು, ನೆಲದ ಮೇಲೆಲ್ಲ ಹನಿ ಬಿದ್ದಿತ್ತು ಎಂಬುದಾಗಿ ಓದ್ತೀವಿ. ಅಂದ್ರೆ ಪ್ರಿಯರೇ, ಇಲ್ಲಿ ಈ ದೃಢವಾದ ನಂಬಿಕೆ ಎಂಬುದಾಗಿ ಹೇಳುವಾಗ ಯಾವುದೇ ಸಾಕ್ಷಿ ಅಥವಾ ಪುರಾವೆಗಳಿಲ್ಲದಂತ ಒಂದು ನಂಬಿಕೆ. ಆದ್ರೆ ಇಲ್ಲಿ ಗಿದ್ಯೋನನು ಏನು ಕೇಳಿದ್ರು? ಪುರಾವೆ ಕೇಳಿದನು. ಸ್ವಾಮಿ, ನೀನು ನನಗೆ ಈ ಜಯವನ್ನ ನಿನಗೆ ಮಿದ್ಯಾನ ವಿರುದ್ಧವಾಗಿ ಕೊಡುತ್ತಿ ಎಂಬುದಾಗಿ ಹೇಳುವಾಗ ನನಗೆ ಒಂದು ಪುರಾವೆಯನ್ನು ಕೊಡು. ಆ ಪುರಾವೆ ಏನು? ಗಿದ್ಯೋನನು ಹೇಳುವಂತೆ ಆ ತುಪ್ಪಟವನ್ನ ನೀನ್ ಏನ್ ಮಾಡು, ಅಲ್ಲಿ ನೀನು ಇಡು. ರಾತ್ರಿಯೆಲ್ಲ ಅದ್ರಲ್ಲಿ ಮಂಜು ಬೀಳ್ತದೆ. ಅದನ್ನ ಹಿಂಡುವಾಗ ಆ ತುಪ್ಪಟದ ಮೇಲೆ ಮಾತ್ರ ನೀರಿರ್ಬೇಕು, ಬೇರೆ ಸ್ಥಳದಲ್ಲಿ ನೀರಿರಬಾರದು. ಮತ್ತೊಂದು ಸಾರಿ ಆತನು ದೇವರನ್ನ ಪರೀಕ್ಷಿಸುವಾಗ ತುಪ್ಪಟವನ್ನು ಹೊರತುಪಡಿಸಿ ಸುತ್ತಲೂ ಮಂಜು ಬಿದ್ದಿರುವಂತದ್ದನ್ನ ಅಲ್ಲಿ ಗಿದ್ಯೋನನ್ನು ಕಂಡುಕೊಳ್ತಾನೆ. ಪ್ರಿಯರೇ, ಆತನು ಪುರಾವೆಯನ್ನ ಕೇಳಿದನು, ಸಾಕ್ಷ್ಯನ ಕೇಳಿದನು. ಆದ್ರೆ ಇಲ್ಲಿ ನೋಡುವಾಗ ದಾವೀದನು ಹಾಗೆ ಮಾಡಲಿಲ್ಲ. ಯಾವ ಒಂದು ಸಾಕ್ಷ್ಯನ ಕೇಳಲಿಲ್ಲ, ಯಾವ ಒಂದು ಪುರಾವೆಯನ್ನ ಕೇಳಲಿಲ್ಲ. ದೃಢವಾದ ನಂಬಿಕೆಯನ್ನಿಟ್ಟು ಆತನು ಆ ಒಂದು ಕವಣೆಯನ್ನು ತೆಗೆದುಕೊಂಡು ಆತನು ಹೊರಟನು. ದೇವರ ಮೇಲಿಟ್ಟಂತ ಒಂದು ದೃಢವಾದ ನಂಬಿಕೆ ಇದಾಗಿತ್ತು. ಪ್ರಿಯರೇ, ಮೋಶೆ ಕುರಿತಾಗಿ ನೋಡುವಾಗ ಮೋಶೆಯನ್ನ ದೇವರು ಆರಿಸಿಕೊಂಡನು. ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡಿಸುವುದಕ್ಕೋಸ್ಕರವಾಗಿ ಆರಿಸಿಕೊಂಡಾಗ ಮೋಶೆ ಇಸ್ರಾಯೇಲರ ಮುಂದೆ ನಿಂತು ನಾನು ಯಾರೆಂಬುದಾಗಿ ಹೇಳಲಿಲ್ಲ ಎಂಬುದಾಗಿ ಹೇಳುವಾಗ ದೇವರು ಆತನಿಗೆ ಹೇಳುವಂಥದ್ದು, ನಿನ್ನ ಕೈಲಿರೋ ಕೋಲು ಏನು, ಅದನ್ನ ಕೆಳಗೆ ಬೀಸಾಕು. ಮೋಶೆ ಅದನ್ನ ಕೆಳಗೆ ಹಾಕುತ್ತಲೇ ಅದು ಹಾವಾದಾಗ ಮೋಶೆ ಅದನ್ನ ನೋಡಿ ಹೆದರಿದನು. ಅದರ ಬಾಲವನ್ನು ಹಿಡಿದುಕೋ. ಮೋಶೆ ಅದರ ಬಾಲವನ್ನು ಹಿಡಿದುಕೊಂಡನು. ಅದು ತಿರುಗಿ ಅದು ಕೋಲಾಯಿತು. ತಿರುಗಿ ಆತನು ದೇವರು ಮೋಶೆಗೆ ಹೇಳುವಂಥದ್ದು, ನಿನ್ನ ಕೈಯನ್ನು ಉಡಿಯಲ್ಲಿ ಹಾಕು. ಹಾಕದಂತ ಸಂದರ್ಭದಲ್ಲಿ ಆದದ್ದಾದ್ರೆ ಏನು? ಆತನ ಕೈ ತೊನ್ನು ಹತ್ತಿತು. ತಿರುಗಿ ದೇವರು ಆತನಿಗೆ ಹೇಳುವಂಥದ್ದು, ನಿನ್ನ ಕೈಯನ್ನು ಉಡಿಯಲ್ಲಿ ಹಾಕು. ಕೈ ಮೊದಲಿನಂತಾಯಿತು. ಮೂರನೇದಾಗಿ ನೀರನ್ನ ರಕ್ತವನ್ನಾಗಿ ಮಾಡುವಂತ ಒಂದು ಉದಾಹರಣೆಯ ಪುರಾವೆಯನ್ನು ಆತನು ಮೋಶೆಗೆ ಕೊಡುವಂಥದ್ದನ್ನು ನೋಡ್ತೇವೆ. ಈ ಮೂಲಕವಾಗಿ ಮೋಶೆ ಮತ್ತು ಗಿದ್ಯೋನರು ಅವರು ಯುದ್ಧವನ್ನ ಮಾಡಬೇಕಾದ್ರೆ ದೇವರ ಬಳಿ ಪುರಾವೆಯನ್ನ ಕೇಳಿದ್ರು, ಸಾಕ್ಷ್ಯನ ಕೇಳಿದ್ರು. ಆದ್ರೆ ದಾವೀದನ ಹಾಗೆ ಮಾಡಲಿಲ್ಲ. ಆತನು ಕವಣೆಯನ್ನ ತೆಗೆದುಕೊಂಡು ಹೋದಂಥದ್ದು ದೇವರ ಮೇಲೆ ಇಟ್ಟಂತ ದೃಢವಾದ ನಂಬಿಕೆಯಿಂದಲೇ ಆತನು ಕವಣೆಯನ್ನ ತೆಗೆದುಕೊಂಡು ಹೋದನು. ಪ್ರಿಯರೇ, ಹಾಗೆ ಮೂರನೇದಾಗಿ ನೋಡ್ತೇವೆ, ಅಚಲವಾದ ಒಂದು ನಂಬಿಕೆಯನ್ನ ಇಟ್ಟನು. ನಾವು ಇದೇ ಸಮುವೇಲ ಗ್ರಂಥದಲ್ಲಿ 17ನೇ ಅಧ್ಯಾಯದಲ್ಲಿ 46ನೇ ವಾಕ್ಯವನ್ನು ಓದುವಾಗ, ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಸ್ಟಿಯ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೆನು. ಆತನು ಯುದ್ಧಕ್ಕೆ ಹೋಗಬೇಕಾದಾಗ ಆತನಲ್ಲಿ ಇದ್ದಂತ ಒಂದು ಅಚಲವಾದ ನಂಬಿಕೆ. ಅವರ ಒಂದು ಸೈನ್ಯ ಬೃಹತ್ತಾಗಿತ್ತು. ಆ ಸೈನ್ಯದ ಒಂದು ನಾಯಕನು ಸಹ ದೈತ್ಯಾಕಾರವಾಗಿದ್ದನು. ಆದರೂ ಸಹ ಆತನು ಆ ಸೈನ್ಯವನ್ನು ನೋಡಿ ಹೆದರಲಿಲ್ಲ. ಬದಲಾಗಿ ಆತನು ದೇವರ ಮೇಲೆ ಅಚಲವಾದ ನಂಬಿಕೆಯನ್ನ ಇಟ್ಟುಕೊಂಡು ಆತನು ಹೋದನು ಎಂಬುದಾಗಿ ನಾವು ಓದ್ತೇವೆ. ಪ್ರಿಯರೇ, ನಾವು ಮತ್ತಾಯನ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದ 16ನೇ ವಾಕ್ಯವನ್ನು ಓದುವಾಗ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನನ್ನ ಕೇಳುವಂಥದ್ದು, ಈ ಜನರು ಮನುಷ್ಯ ಕುಮಾರನೆಂಬ ನನ್ನನ್ನು ಯಾರನ್ನುತ್ತಾರೆ? ಅಲ್ಲಿ ಶಿಷ್ಯರು ಹೇಳಿದಂಥದ್ದು, ನಿನ್ನನ್ನು ಯೋಹಾನನಂತಾರೆ, ಎಲಿಯನು ಅನ್ನುತ್ತಾರೆ, ಯೆರೆಮೀಯನು ಎಂಬುದಾಗಿ ಹೇಳ್ತಾರೆ, ಪ್ರವಾದಿ ಎಂಬುದಾಗಿ ಸಹ ಹೇಳ್ತಾರೆ. ಆದ್ರೆ ಕರ್ತನು ಕೇಳುವಂತ ಪ್ರಶ್ನೆ, ಆದರೆ ನೀವು ನನ್ನನ್ನು ಏನೆಂದು ಕರೆಯುತ್ತೀರಿ, ಏನೆಂದು ನೆನೆಸ್ತೀರಿ ಎಂಬುದಾಗಿ ಹೇಳುವಾಗ ಪೇತ್ರನು ಹೇಳುವಂಥದ್ದು, ನೀನು ಬರಬೇಕಾದಂತಹ ಜೀವ ಸ್ವರೂಪನಾದ ಕರ್ತನು.
ಎಂತ ಒಂದು ಅಚಲವಾದಂತ ಒಂದು ನಂಬಿಕೆ ಪ್ರಿಯರೇ. ಹೌದು, ಆತನು ನಿಜವಾಗಿಯೂ ಬರಬೇಕಾದಂತ ಜೀವ ಸ್ವರೂಪನಾದಂತ ಕರ್ತನು ತಾನೆ, ಕ್ರಿಸ್ತನು ತಾನೆ. ಆ ಕರ್ತನು ಹೇಳುವಂಥದ್ದು, ಇದನ್ನು ನಿನಗೆ ಮನುಷ್ಯರು ತಿಳಿಸಿಕೊಡ್ಲಿಲ್ಲ ಎಂಬುದಾಗಿ ಹೇಳುವಂತ ಎಂತ ಒಂದು ಅಚಲವಾದಂತ ಒಂದು ನಂಬಿಕೆ. ಈ ಅಚಲವಾದಂತ ನಂಬಿಕೆಯನ್ನ ದಾವೀದನು ಆ ಫಿಲಿಸ್ಟಿಯ ಸೈನ್ಯದವರೊಡನೆ ಹೋರಾಟವನ್ನು ಮಾಡುವಂತೆ ಆತನು ಕವಣೆಯನ್ನು ತೆಗೆದುಕೊಂಡು ಹೋದನು ಪ್ರಿಯರೇ. ಹಾಗೆ ಮುಂದೆ ನೋಡುವಾಗ ಸಂದೇಹ ಪಡದಂತಹ ನಂಬಿಕೆಯಿಂದ ಆತನು ಹೊರಟನು ಎಂಬುದಾಗಿ ಓದ್ತೇವೆ ನಾವು. ಇದೇ 17ನೇ ಅಧ್ಯಾಯದ 46ನೇ ವಾಕ್ಯದಲ್ಲಿ ಓದುವಾಗ, ಇದರಿಂದ ಇಸ್ರಾಯೇಲರೊಳಗೆ ದೇವರಿರುತ್ತಾನೆಂಬುದು ಭೂಲೋಕದವರಿಗೆಲ್ಲ ತಿಳಿದು ಬರುವುದು. ಈ ಮೂಲಕವಾಗಿ ಲೋಕದ ಎಲ್ರಿಗೂ ಕೂಡ ಇಸ್ರಾಯೇಲರಲ್ಲಿ ಜೀವ ಸ್ವರೂಪನಾದ ದೇವರಿದ್ದಾನೆ ಎಂಬಂತಹ ಅರಿವು, ಜ್ಞಾನವು ಪ್ರತಿಯೊಬ್ಬರಿಗೂ ಬರ್ತದೆ ಎಂಬುದಾಗಿ ಹೇಳುವಾಗ, ಇದು ದೇವರ ಮೇಲೆ ಸಂದೇಹ ಪಡದೇ ಇರುವಂಥದ್ದು. ಅಯ್ಯೋ, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೇನೆ, ಅಯ್ಯೋ ಅಷ್ಟು ದೊಡ್ಡ ಸೈನ್ಯದ ಮೇಲೆ ನಾನು ಹೋಗ್ತಾ ಇದ್ದೇನೆ, ನನಗೆ ಜಯ ಸಿಗ್ತದೋ ಅಥವಾ ನಾನು ಅವನನ್ನು ಹೆದರಿಸ್ತೀನೋ ಅಥವಾ ಅವನು ನನ್ನನ್ನು ಎದುರಿಸ್ತಾನೋ ಎಂಬಂತ ಒಂದು ಭಯ ಇರಲಿಲ್ಲ. ಬದಲಾಗಿ ಆತನು ದೇವರನ್ನೇ ದೃಷ್ಟಿಸುವವನಾಗಿ ಸಂದೇಹ ಪಡದೆ ಆತನು ತನ್ನ ಕವಣೆಯನ್ನು ತೆಗೆದುಕೊಂಡು ಹೋದನು ಪ್ರಿಯರೇ. ಹಾಗೆ ಮುಂದೆ ನೋಡುವಾಗ ಆತನು ಸ್ಥಿರವಾದ ನಂಬಿಕೆಯನ್ನು ಇಟ್ಟನು. ಆ ಸ್ಥಿರವಾದ ನಂಬಿಕೆ ಎಂಬುದಾಗಿ ಹೇಳುವಾಗ ಅದು ಯಾವುದೇ ವಿಧದಲ್ಲಿ ಅದು ಬದಲಾಗುವಂಥದ್ದಲ್ಲ. ಅಂತ ಒಂದು ನಂಬಿಕೆಯಿಂದ ಆತನು ಹೋದ. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಓದುವಾಗ, ನಮಗೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಕ್ರಿಸ್ತ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ನಾವೇನ್ ಮಾಡೋಣ? ಸ್ಥಿರಚಿತ್ತದಿಂದ ಓಡೋಣ. ಇಲ್ಲಿ ಸ್ಥಿರಚಿತ್ತದಿಂದ ಓಡುವಂಥದ್ದು ಎಂಬುದಾಗಿ ಹೇಳುವಾಗ ಇದು ಒಬ್ಬ ಓಟಗಾರನ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡ್ತೇವೆ. ಒಂದು ಚಿತ್ರಣವು ನಮ್ಮ ಒಂದು ನೆನಪಿಗೆ ಬರುವಂತದ್ದಾಗಿದೆ ಪ್ರಿಯರೇ. ಒಬ್ಬ ಓಟಗಾರನು ಆತನು ಓಡುವಂತಹ ಒಂದು ರಂಗಸ್ಥಳದಲ್ಲಿ ತನ್ನ ಗುರಿಯನ್ನು ಮುಟ್ಟುವ ಒಂದು ಉದ್ದೇಶವನ್ನೇ, ದೃಷ್ಟಿಯನ್ನೇ ಮಾತ್ರವೇ ಆತನು ಹೊಂದಿರ್ತಾನೆ ಹೊರತು ಆತನು ತನ್ನ ಅಕ್ಕಪಕ್ಕದವರ ಸಂಗಡವಾಗ್ಲಿ ಅಥವಾ ಬೇರೆಯವರನ್ನ ನೋಡಿ ಆಗ್ಲಿ ಆತನು ಓಡುವಂತವನಲ್ಲ. ಒಂದು ವೇಳೆ ಅವನು ಪಕ್ಕದವನನ್ನ ಗಮನಿಸುವುದಾದಲ್ಲಿ ಅವನ ಗುರಿಯನ್ನು ಅವನು ತಕ್ಕ ಸಮಯದಲ್ಲಿ ಮುಟ್ಟಲು ಅವನಿಗೆ ಸಾಧ್ಯವಾಗುವುದಿಲ್ಲ. ಅದೇ ರೀತಿಯಾಗಿ ಒಬ್ಬ ಕುದುರೆ ಸವಾರ ಏನ್ ಮಾಡ್ತಾನೆ? ಆ ಕುದುರೆ ಸವಾರ ಕೂಡ ತನ್ನ ನಿಯಂತ್ರಣದಲ್ಲಿ ಇರಬೇಕಾದಂತ ಕುದುರೆಯನ್ನ ನಿಯಂತ್ರಣದಲ್ಲಿ ಇಟ್ಟುವುದಕ್ಕೋಸ್ಕರವಾಗಿ ಆ ಕುದುರೆಯ ಕಣ್ಣಿಗೆ ಬ್ಲೈಂಡರ್ಸ್ ಅನ್ನ ಹಾಕ್ತಾನೆ, ಲೀಡನ್ನ ಹಾಕ್ತಾನೆ. ಆಗ ಅದು ಏನ್ ಮಾಡ್ತದೆ? ಆ ಕುದುರೆಯ ಮೇಲೆ ಕೂತಿರುವಂತ ಸವಾರನ್ನು ಆತನು ಕೊಡುವಂತ ಅಪ್ಪಣೆ ಮೇರೆಗೆ ವೇಗಕ್ಕೆ ತಕ್ಕಂತೆ ಅದು ಆ ಗುರಿಯನ್ನು ಮುಟ್ತದೆ. ಅದು ತನ್ನ ಅಕ್ಕಪಕ್ಕಕ್ಕಾಗಲಿ ಅಥವಾ ಅಕ್ಕಪಕ್ಕದ ಒಂದು ಹಾದಿಗಳನ್ನಾಗಲಿ ಅದು ನೋಡುವಂಥದ್ದಲ್ಲ. ಅದು ತನ್ನ ಕಣ್ಣಿಗೆ ಅಥವಾ ಆ ಒಂದು ಬ್ಲೈಂಡರ್ಸ್ ಅನ್ನು ಹಾಕಿರೋದ್ರಿಂದ ಅದು ತನ್ನ ಮುಂದೆ ಮಾತ್ರ ಅದು ನೋಡಿ ತನ್ನ ಗುರಿಯನ್ನು ಅದು ಮುಟ್ಟುವಂಥದ್ದಾಗಿರ್ತದೆ ಪ್ರಿಯರು. ಇಲ್ಲಿ ದಾವೀದನು ಸಹ ಅಲ್ಲಿ ತನ್ನ ಒಂದು ನಂಬಿಕೆಗೆ ಒಂದು ಬ್ಲೈಂಡರ್ಸ್ ಅನ್ನು ಹಾಕೊಂಡ. ಆತನು ಆ ಕಡೆ ಈ ಕಡೆ ಯಾವುದೇ ಒಂದು ಕಡೆಗೂ ಆತನು ನೋಡ್ಲಿಲ್ಲ. ಒಂದು ವೇಳೆ ಆತನು ಅಕ್ಕಪಕ್ಕ ನೋಡಿದ್ದಲ್ಲಿ ಆತನಿಗೆ ಸಂದೇಹ ಬರಬಹುದಿತ್ತೋ ಏನೋ, ಆದ್ರೆ ಆತನು ಹಾಗೆ ಮಾಡಲಿಲ್ಲ. ಆತನು ಕುದುರೆಗೆ ಆತನು ಲೀಡನ್ನು ಹಾಕೊಳ್ಳುವ ಮಾದರಿಯಲ್ಲಿ ತನ್ನ ಒಂದು ನಂಬಿಕೆಗೆ ತನ್ನ ದೃಷ್ಟಿಗೆ ಆತನು ಆ ಒಂದು ಲೀಡನ್ನು ಹಾಕಿಕೊಂಡನು. ಆ ಸ್ಥಿರವಾದ ನಂಬಿಕೆಯಿಂದ ಆತನು ಆ ಫಿಲಿಸ್ಟಿಯ ಸೈನ್ಯವನ್ನ ಎದುರಿಸಲು ಆತನು ಹೊರಟನು ಪ್ರಿಯರೇ. ಹೀಗಿರುವಾಗ ಇಲ್ಲಿ ದಾವೀದನ ಕುರಿತಾಗಿ ನೋಡುವಾಗ, ದಾವೀದನು ಚಾಣಾಕ್ಷತನವನ್ನಾಗಲಿ ಅಥವಾ ತನ್ನ ಒಂದು ಧೈರ್ಯವನ್ನಾಗಲಿ ತನ್ನ ಒಂದು ಬಲವನ್ನಾಗಲಿ ಆತನು ನಂಬಿಕೊಂಡು ಹೋಗಲಿಲ್ಲ. ಬದಲಾಗಿ ಆತನು ದೇವರ ಮೇಲೆ ನಂಬಿಕೆಯನ್ನಿಟ್ಟವನಾಗಿ ಆತನು ಹೋದಂತನ್ನ ನಾವು ನೋಡ್ತೇವೆ ಪ್ರಿಯರೇ. ದಾವೀದನು ಇದುವರೆಗೂ ಯಾವ ಒಂದು ಯುದ್ಧವನ್ನು ಮಾಡಿರಲಿಲ್ಲ. ಆತನು ಬಾಲಕನಾಗಿದ್ದನು, ಆತನು ಕುರಿಯನ್ನು ಮಾತ್ರ ಮೇಯಿಸುವವನಾಗಿದ್ದನು. ಆದರೆ ಫಿಲಿಸ್ಟಿ ಸೈನ್ಯದವರಾದರೂ ಅನೇಕ ಯುದ್ಧಗಳನ್ನು ಮಾಡಿದ್ರು. ಗೊಲ್ಯಾತನಿಗಾದರೂ ಆ ಯುದ್ಧದ ಅನುಭವವಿತ್ತು. ಆತನು ಧರಿಸಿದಂಥ ಉಪಕರಣಗಳು ಎಂಥವುಗಳು? ರಕ್ಷಣಾ ಕವಚವನ್ನು ಧರಿಸಿದನು, ಶಿರಸ್ತ್ರಾಣವನ್ನು ಧರಿಸಿದನು, ಈಟಿ ಕತ್ತಿ ಗುರಾಣಿಗಳನ್ನು ಹಿಡಿದುಕೊಂಡಿದ್ದನು. ಆದರೆ ದಾವೀದನಾದರೂ ಕೇವಲವಾದಂಥ ಒಂದು ಕವಣೆಯನ್ನು ಮಾತ್ರ ಆತನು ತೆಗೆದುಕೊಂಡು ಹೋದನು ಪ್ರಿಯರೇ. ಇದರಿಂದ ನಾವು ಏನನ್ನ ಗಮನಿಸ್ತೇವೆ ಪ್ರಿಯರೇ? ನಮ್ಮ ಒಂದು ನಂಬಿಕೆ ಇಂಥದ್ದಾಗಿದೆಯೋ? ದಾವೀದನಲ್ಲಿದ್ದಂಥ ಒಂದು ನಂಬಿಕೆ, ದಾವೀದನಲ್ಲಿದ್ದಂಥ ಒಂದು ದೃಢವಾದ ನಂಬಿಕೆ, ದಾವೀದನಲ್ಲಿದ್ದಂಥ ಒಂದು ಅಚಲವಾದಂತಹ ನಂಬಿಕೆ, ದಾವೀದನಲ್ಲಿದ್ದಂಥ ಒಂದು ಸಂದೇಹ ಪಡದ ನಂಬಿಕೆ, ಸ್ಥಿರವಾದ ನಂಬಿಕೆ ನಮ್ಮ ಒಂದು ಕ್ರಿಸ್ತಿಯ ಜೀವಿತದಲ್ಲಿ ಇದೆಯೋ ಪ್ರಿಯರೇ? ಒಂದು ವೇಳೆ ನಮಗೆ ಈ ಲೋಕದ ಅಧಿಪತಿಯಿಂದ ನಮ್ಮ ನಂಬಿಕೆಗೆ ಶೋಧಿಸಲ್ಪಡುವಂತಹ ಘಟನೆಗಳು ಬಂದಾಗ ನಾವೇನ್ ಮಾಡ್ತೇವೆ?
ನಾವು ಮನುಷ್ಯರನ್ನ ಬಯಸ್ತೇವೆ, ಮನುಷ್ಯರ ಸಹಾಯವನ್ನು ಬಯಸ್ತೇವೆ. ಆ ನಂತರದಲ್ಲಿ ನಾವೇನ್ ಮಾಡ್ತೇವೆ, ನಾವೊಂದು ಪ್ರಾರ್ಥನೆ ಮಾಡ್ತೇವೆ, ಸ್ವಾಮಿ ನಾನು ಇಂಥ ವ್ಯಕ್ತಿಯ ನಾನು ಸಂದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಸಹಾಯ ಕೇಳೋದಕ್ಕೆ, ಅವನ ಹೃದಯದಲ್ಲಿ ಕರುಣೆಯನ್ನು ಹುಟ್ಟಿಸು ಸ್ವಾಮಿ. ಈ ರೀತಿಯಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ನಾವು ಮೊದಲನೇದಾಗಿ ದೇವರ ಮೇಲೆ ನಂಬಿಕೆ ಇಟ್ಟವರಾಗಿ, ದೇವರ ಮೇಲೆ ಭರವಸೆಯನ್ನು ಇಟ್ಟವರಾಗಿ, ನಾವು ಸಂದೇಹವನ್ನು ಪಡೆದೆ ನಾವು ಮುಂದೆ ಸಾಗುವಂತವರಾಗಿರ್ಬೇಕು ಪ್ರಿಯರೇ. ಕರ್ತನಾದಂಥ ಯೇಸು ಕ್ರಿಸ್ತನು ತೋಮನಿಗೆ ಹೇಳುವಂಥದ್ದು, ಆತನು ಹೇಳುವಂಥದ್ದು, ನಾನು ಕರ್ತನ ಒಂದು ಕೈಯಲ್ಲಿ, ಆತನ ಕೈಯ ಗಾಯದಲ್ಲಿ, ಪಕ್ಕೆ ಗಾಯದಲ್ಲಿ ನಾನು ಬೆರಳನ್ನ ಇಟ್ಟು ನಾನು ನೋಡಿದೆ ಅಂತ ನಂಬೋದಿಲ್ಲ. ಶಿಷ್ಯರೆಲ್ಲರೂ ಏನ್ ಮಾಡಿದ್ರು, ನಾವು ಸ್ವಾಮಿಯನ್ನು ನೋಡಿದ್ವು, ಆದ್ರೆ ಈ ತೋಮನು ನಂಬಲಿಲ್ಲ. ಆದ್ರೆ ಕರ್ತನು ಹೇಳುವಂಥದ್ದು, ತೋಮನೆ ನಂಬದವನಾಗಿರಬೇಡ, ನಂಬುವನಾಗು. ನೋಡದೆ ನಂಬುವವನು ಧನ್ಯನೆಂಬುದಾಗಿ ಆತನು ಹೇಳುವಂಥದ್ದನ್ನು ನೋಡ್ತೇವೆ. ಆಮೇಲೆ ಪ್ರಿಯರೇ, ನಮ್ಮ ಒಂದು ಅಚಲವಾದಂಥ ನಂಬಿಕೆ, ದೃಢವಾದ ನಂಬಿಕೆ, ನಾವು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಒಂದು ಆ ದೃಷ್ಟಿಯನ್ನು ಇಟ್ಟುಕೊಂಡವರಾಗಿ ನಾವು ಮುಂದೆ ಸಾಗುವಂಥವರಾಗಿರ್ಬೇಕು ಪ್ರಿಯರೇ. ಈ ಲೋಕದಲ್ಲಿ ನಾವಂತ ಒಂದು ಶ್ರೇಷ್ಠವಾದಂಥ ಒಂದು ಹೋರಾಟವನ್ನು ನಾವು ಮಾಡುವಂಥವರಾಗಿರ್ಬೇಕು. ಈ ಒಂದು ದಾವೀದನ ಒಂದು ಕವಣೆ ನಮಗೆ ಮತ್ತೊಂದು ಒಂದು ವಿಷಯವನ್ನು ನಮಗೆ ತಿಳಿಸ್ಕೊಡ್ತದೆ. ಅದೇನೆಂಬುದಾಗಿ ಹೇಳುವಾಗ, ದಾವೀದನು ಕವಣೆಯನ್ನು ತೆಗೆದುಕೊಂಡನು, ಆದರೆ ಇಂದಿನ ದಿನಗಳಲ್ಲಿ ದಾವೀದನು ಆ ದಿನದಲ್ಲಿ ತೆಗೆದುಕೊಂಡಂತಹ ಕವಣೆಯ ಒಂದು ತಾಂತ್ರಿಕತೆ, ಆ ಒಂದು ಆಧಾರದ ಮೇಲೆ ಈ ದಿನಗಳಲ್ಲಿ ಇಸ್ರಾಯೇಲ್ ದೇಶವು ತನ್ನ ಸುತ್ತಮುತ್ತಲಿನ ದೇಶಗಳೊಡನೆ ಹೋರಾಟವನ್ನು ಮಾಡೋದಕ್ಕೋಸ್ಕರವಾಗಿ ಅದು ಅಸ್ತ್ರಗಳನ್ನ ಅದು ಏನ್ ಮಾಡ್ಕೊಂಡಿದೆ ಅಂತ, ಕ್ಷಿಪಣಿಗಳನ್ನ ಸಿದ್ಧಪಡಿಸಿಕೊಂಡಿದೆಯಂತೆ. ಆರೋ 1, ಆರೋ 2, ಆರೋ 3, ಆರೋ 4 ಎಂಬಂತ ಒಂದು ಕ್ಷಿಪಣಿಗಳನ್ನ ಸಿದ್ಧಪಡಿಸಿಕೊಂಡು ಅದು ಏನ್ ಮಾಡ್ತಾ ಇದೆ, ಯುದ್ಧಗಳನ್ನ ಮಾಡ್ತಾ ಇದೆ. ಅಂದ್ರೆ ದಾವೀದನ ಒಂದು ಕವಣೆ ಎಂತದ್ದಾಗಿತ್ತು, ಅದು ಗುರಿಯನ್ನ ತಪ್ಪದೆ ಇದ್ದಂತ ಒಂದು ಕವಣೆಯಾಗಿತ್ತು. ಗುರಿಯನ್ನ ತಪ್ಪದೆ ಆತನು ಹೊಡೆಯುವಂತ ಆ ಒಂದು ನೈಪುಣ್ಯತೆಯನ್ನು ಹೊಂದಿದ್ದನು. ಅದೇ ನೈಪುಣ್ಯತೆಯನ್ನ ಈ ದಿನದಲ್ಲಿ ಇಸ್ರಾಯೇಲ್ ದೇಶವು ತನ್ನ ಶತ್ರು ದೇಶಗಳೊಡನೆ ಹೋರಾಟವನ್ನು ಮಾಡಿ ಜಯಗಳಿಸುವುದಕ್ಕೋಸ್ಕರವಾಗಿ ಉಪಯೋಗಿಸ್ತಾ ಇದ್ದಾರೆ. ದಾವೀದನು ಆತನ ತೋಳಿನಲ್ಲಿ ಎಂತಹ ಬಲವಿತ್ತೆಂಬುದಾಗಿ ಹೇಳುವಾಗ, ಆ ಕವಣೆಯನ್ನು ಆತನು ತಿರುಗಿಸಿ ಎಸೆಯುವಂತಹ ಕಲ್ಲು 100 ಕಿಲೋಮೀಟರ್ನಿಂದ 125 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಿತ್ತು ಎಂಬುದಾಗಿ ಪಂಡಿತರು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಅದೇ ರೀತಿಯಾಗಿ ಅದೇ ತಂತ್ರಜ್ಞಾನವನ್ನು ಬಳಸಿಕೊಂಡು ಇಸ್ರಾಯೇಲ್ ದೇಶವು ಸಾವಿರಾರು ಕಿಲೋಮೀಟರ್ಗಳ ವೇಗದಲ್ಲಿ ಹೋಗುವಂತಹ ಆ ಒಂದು ಕ್ಷಿಪಣಿಗಳನ್ನ ಸಿದ್ಧಪಡಿಸಿಕೊಂಡು ಈ ದಿನದಲ್ಲಿ ತಮ್ಮ ಸುತ್ತಮುತ್ತಲಿನ ಶತ್ರು ರಾಷ್ಟ್ರಗಳೊಡನೆ ಯುದ್ಧ ಮಾಡುವಂತಹ ಒಂದು ಇಂಥ ದಿನಮಾನಗಳನ್ನ ನೋಡ್ತೇವೆ. ಅಂದ್ರೆ ಪ್ರಿಯರೇ, ಆ ಕ್ಷಿಪಣಿಗಳಿಗೆ ಅವ್ರು ಇಟ್ಟಿರುವಂತಹ ಹೆಸರು ಏನೆಂಬುದಾಗಿ ಹೇಳುವಾಗ ಡೇವಿಡ್ ಸ್ಲಿಂಗ್ ಎಂಬುದಾಗಿ ಹೆಸರನ್ನ ಇಟ್ಟಿದ್ದಾರೆ. ಅಂದ್ರೆ ದಾವೀದನ ಕವಣೆ ಎಂಬ ಹೆಸರನ್ನೇ ಆ ಒಂದು ಕ್ಷಿಪಣಿಗಳಿಗೆ ಕೂಡ ಇಟ್ಟಿದ್ದಾರೆ. ಅದೇ ಹೆಸರುಗಳನ್ನ ಇಟ್ಟುಕೊಂಡು ಈ ದಿನದಲ್ಲಿ ಯುದ್ಧವನ್ನ ಮಾಡುವಂತವರಾಗಿದ್ದಾರೆ ಪ್ರಿಯರೇ. ಆ ದಿನದಲ್ಲಿ ಕ್ರಿಸ್ತಪೂರ್ವದಲ್ಲಿ ದಾವೀದನು ಕವಣೆಯನ್ನು ಉಪಯೋಗಿಸಿದನು, ಇಸ್ರಾಯೇಲರಿಗೆ ಜಯವನ್ನು ತಂದುಕೊಟ್ಟನು. ಇಸ್ರಾಯೇಲರ ಮಧ್ಯದಲ್ಲಿ ಜೀವ ಸ್ವರೂಪನಾದ ದೇವರಿದ್ದಾನೆ ಎಂಬಂತ ಒಂದು ವಿಷಯವನ್ನ ತಿಳಿಸಿಕೊಟ್ಟನು. ಆದರೆ ಈ ದಿನದಲ್ಲಿ ನಾವು ಕಳೆದ ದಿವಸದಲ್ಲಿ ನಾವು ಇಸ್ರಾಯೇಲ್ನ ಪ್ರಧಾನಮಂತ್ರಿ ಆದಂತಹ ಬೆಂಜಮಿನ್ ನೆತಾನ್ಯಾಹು ಅವರು ಒಂದು ಪ್ರಕಟಣೆ ಹೊರಡಿಸಿದ್ರು. ನಾವು ದೇವರ ಮಕ್ಕಳು, ದೇವರು ನಮ್ಮ ಸಂಗಡ ಇದ್ದಾನೆ, ಜೀವ ಸ್ವರೂಪನಾದ ದೇವರ ಸೈನ್ಯ ನಮ್ಮದು ಎಂಬುದಾಗಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಅದೇ ಭರವಸೆಯಿಂದ, ಅದೇ ನಿರೀಕ್ಷೆಯಿಂದ ಈ ದಿನದಲ್ಲಿ ಇಸ್ರಾಯೇಲರು ಈ ಒಂದು ಯುದ್ಧವನ್ನು ಮಾಡುವಂತವರಾಗಿದ್ದಾರೆ ಪ್ರಿಯರೇ. ಆ ಯುದ್ಧದಲ್ಲಿ ಉಪಯೋಗಿಸುತ್ತಿರುವಂತಹ ಉಪಕರಣವು ಈ ಕವಣೆಯಿಂದ ಪ್ರೇರಿತವಾಗಿರುವಂತಹ, ದಾವೀದನ ಕವಣೆಯಿಂದ ಪ್ರೇರಿತವಾಗಿರುವಂತಹ ಒಂದು ಉಪಕರಣಗಳಾಗಿವೆ. ಹೀಗಿರುವಾಗ ಪ್ರಿಯರೇ, ಈ ಕವಣೆ ನಮಗೆ ಏನನ್ನ ಕಲಿಸ್ಕೊಡ್ತದೆ, ಇದು ನಮಗೆ ಏನನ್ನ ಕಲಿಸ್ಕೊಡ್ತದೆ ಎಂಬುದಾಗಿ ಹೇಳುವಾಗ ಅದು ನಂಬಿಕೆ ಮತ್ತು ಭರವಸೆಯನ್ನು ನಮಗೆ ಕಲಿಸಿಕೊಡ್ತದೆ ಪ್ರಿಯರೇ. ದಾವೀದನು ನಂಬಿಕೆಯಿಂದ ಆ ಒಂದು ಕವಣೆಯನ್ನು ತೆಗೆದುಕೊಂಡು ಹೋದನು, ಭರವಸೆಯಿಂದ ಆತನು ಕರ್ತನನ್ನು ದೃಶ್ಯಿಸುವನಾಗಿ ಈ ದಿನವು ಜಯವು ನಮ್ಮದೇ ಎಂಬುದಾಗಿ ಆತನು ಹೇಳ್ತಾ ಬಂದನು. ನಂತರ ನೋಡುವಾಗ ದೇವರು ಎಂಥವ್ರನ್ನಾದ್ರೂ ಉಪಯೋಗಿಸ್ತಾನೆ. ಇಲ್ಲಿ ಫಿಲಿಸ್ತೀಯ ಸೈನ್ಯ, ಇಸ್ರಾಯೇಲ್ ಸೈನ್ಯದ ಒಂದು ಗುರುತನೆ ನಾವು ಒಂದು ಆ ಒಂದು ದೃಶ್ಯವನ್ನ ಗಮನಿಸುವಾಗ, ಇಸ್ರಾಯೇಲ್ರು ಕಡಿಮೆ ಜನಸಂಖ್ಯೆ ಇದ್ರು, ಫಿಲಿಸ್ಟಿಯರ ಸಂಖ್ಯೆ ಬಹಳ ದೊಡ್ಡದಾದಂಥ ಒಂದು ಸಂಖ್ಯೆ. ಅಲ್ಲಿ ಆ ಫಿಲಿಸ್ಟಿಯ ಸೈನ್ಯವನ್ನು ನಡೆಸ್ತಾ ಇದ್ದಂತಹ ಸೈನಿಕರ ಒಂದು ದೇಹದ ಗಾತ್ರ 9 ಅಡಿ ಎತ್ತರ, ಆತನು ಉಪಯೋಗಿಸಿದಂತಹ ಆಯುಧಗಳು ಅದು ದಾವೀದನು ಸಹ ಹಿಡಿದುಕೊಳ್ಳಲಾರದಂತ ಒಂದು ಸಾಮರ್ಥ್ಯ ಒಂದು ಇರುವಂತದ್ದು, ಶಕ್ತಿ ಇರುವಂತದ್ದು. ಆದರೆ ಇಂತಹ ವ್ಯಕ್ತಿಗೆ ಸರಿಸಾಟಿ ಇಲ್ಲದಂತಹ ವ್ಯಕ್ತಿ ಯಾರು? ದಾವೀದನು. ಅಂದ್ರೆ ದಾವೀದನಿಗೆ
ಮೀರಿದಂತಹ ಶಕ್ತಿಯನ್ನ, ಸಾಮರ್ಥ್ಯವನ್ನು ಹೊಂದಿದಂತಹ ವ್ಯಕ್ತಿಯೊಡನೆ ದಾವೀದನು ಯುದ್ಧ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಅಂದ್ರೆ ಈ ಮೂಲಕವಾಗಿ ಗಮನಿಸುವಂಥದ್ದು, ದೇವರು ತನಗೆ ಬೇಕಾದಂಥವ್ರನ್ನ ಯಾರನ್ನ ಬೇಕಾದ್ರೂ ತನ್ನ ಸೇವೆಗಾಗಿ, ತನ್ನ ಕಾರ್ಯಕ್ಕೋಸ್ಕರವಾಗಿ ಆರಿಸಿಕೊಳ್ಬಹುದು. ಪ್ರಿಯರೇ, ದೇವರು ಜ್ಞಾನಿಗಳನ್ನೇ ಹುಡುಕ್ಲಿಲ್ಲ, ದೇವರು ಬಹಳ ಐಶ್ವರ್ಯವಂತರನ್ನೇ ಹುಡುಕಲಿಲ್ಲ. ದೇವರು ತನಗೆ ಬೇಕಾದಂಥವ್ರನ್ನ ಮಾತ್ರ ಆತನು ಆರಿಸಿಕೊಳ್ಳುವಂತವನಾಗಿರ್ತಾನೆ. ಮತ್ತು ಧೈರ್ಯ ಮತ್ತು ವಿಧೇಯತೆಯನ್ನು ಅದು ಕಲಿಸುವಂತದ್ದಾಗಿದೆ. ಪ್ರಿಯರೇ, ದಾವೀದನು ತನ್ನ ಕರ್ತನಿಗೆ ಆತನು ವಿಧೇಯನಾದನು. ಅಲ್ಲಿ ಸೌಲನ ಬಳಿಯಲ್ಲಿ ಹೋಗಿ ಮಾತನಾಡುವಾಗ ಆತನು ಜೀವ ಸ್ವರೂಪನಾದ ದೇವರ ಸೈನ್ಯವನ್ನ ಹೀಯಾಳಿಸುವುದಕ್ಕೆ ಇವನು ಎಷ್ಟರವನು. ಹೀಗಿರುವಾಗ ಪ್ರಿಯರೇ, ಆತನು ಮೊದಲು ತನ್ನ ದೇವರ ಒಂದು ಗೌರವವನ್ನು ಕಾಪಾಡುವಂತ ಕಾರ್ಯದಲ್ಲಿ ಆತನು ನಿಂತಿರುವಾಗ ಆತನು ಮೊದಲು ತನ್ನನ್ನ ದೇವರಿಗೆ ಆತನು ವಿಧೇಯನಾದನು ಎಂಬುದಾಗಿ ನಾವು ಗಮನಿಸಬಹುದು. ಪ್ರಿಯರೇ, ಆತನಲ್ಲಿದ್ದಂಥ ಧೈರ್ಯ, ಆತನ ಒಂದು ವಿಧೇಯತೆಯನ್ನು ನಾವು ಗಮನಿಸಬಹುದು. ಮತ್ತು ಆತ್ಮಿಕ ಯುದ್ಧವನ್ನ ಮಾಡುವುದಕ್ಕೆ ಇದು ನಮಗೆ ಪ್ರೋತ್ಸಾಹವನ್ನ ಕೊಡುವಂತದ್ದಾಗಿದೆ. ಮತ್ತು ಸೈತಾನನ ತಂತ್ರೋಪಾಯಗಳನ್ನ ಎದುರಿಸುವಂತಹ ಒಂದು ವಿಷಯವನ್ನು ಕೂಡ ಅದು ನಮಗೆ ಕಲಿಸಿಕೊಡುವಂತದ್ದಾಗಿರ್ತದೆ, ನಮ್ಮನ್ನು ಪ್ರೋತ್ಸಾಹಿಸುವಂತದ್ದಾಗಿದೆ. ಮತ್ತು ಆತನ ಮಾರ್ಗದರ್ಶನಗಳನ್ನ ಕಂಡುಕೊಳ್ಳುವಂತೆ ಅದು ನಮಗೆ ಮಾಡುವಂತದ್ದಾಗಿರ್ತದೆ. ಮತ್ತು ಆತನ ಬಲದಲ್ಲಿ ನಾವು ಭರವಸವನ್ನು ಇಡುವಂತೆ ಅದು ನಮ್ಮನ್ನ ಪ್ರೋತ್ಸಾಹಿಸುವಂತದ್ದಾಗಿರ್ತದೆ. ಪ್ರಿಯರೇ, ಆತನ ವಾಕ್ಯವನ್ನ ಧ್ಯಾನಿಸಿ ನಾವು ನಡೆಯುವಾಗ ಆತನ ವಾಕ್ಯಗಳ ಮೂಲಕವಾಗಿ ಆತನು ನಮಗೆ ಮಾರ್ಗದರ್ಶನವನ್ನು ಮಾಡುವಂತವನಾಗಿದ್ದಾನೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದ್ರೂ ಬೇಡಿಕೊಳ್ಳ್ರಿ. ನಾವು ಆತನಲ್ಲಿ ನೆಲೆಗೊಂಡಾಗ ಮಾತ್ರ ನಾವು ಕೇಳುವಂಥದ್ದನ್ನು ಆತನು ನಮಗೆ ಒದಗಿಸುವಂತವನಾಗಿದ್ದಾನೆ. ಈ ಮೂಲಕವಾಗಿ ಆತನು ತನ್ನ ವಾಕ್ಯಗಳ ಮೂಲಕವಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡುವಂತವನಾಗಿದ್ದಾನೆ. ಪ್ರಿಯರೇ, ಮತ್ತು ಈ ಕವಣೆಯು ನಾವು ದೀನರಾಗಿ ತಗ್ಗಿಸಿಕೊಂಡು ದೇವರನ್ನು ಆಶ್ರಯಿಸುವುದಾದರೆ ನಮ್ಮನ್ನ ಯಾರು ಎದುರಿಸಲಾರರು ಎಂಬಂತ ಒಂದು ಸತ್ಯಾಂಶವನ್ನು ನಮಗೆ ಅದು ತಿಳಿಸಿಕೊಡುವಂಥದ್ದಾಗಿದೆ. ಪ್ರಿಯರೇ, ದೇವರ ನಂಬಿಗಸ್ತಿಕೆಯನ್ನ ಆತುಕೊಳ್ಳುವಂತೆ ಅದು ನಮಗೆ ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ನಾವಿಲ್ಲಿ ಗಮನಿಸಬಹುದು, ದಾವೀದನ ಒಂದು ದೇಹದಾರ್ಢ್ಯತೆ ಎಷ್ಟಿತ್ತು, ಆತನ ವಯಸ್ಸು ಎಷ್ಟಿತ್ತು, ಆತನ ಅನುಭವ ಎಷ್ಟಿತ್ತು, ಫಿಲಿಸ್ಟಿಯ ಸೈನ್ಯದ ಗೊಲ್ಯಾತನ ಒಂದು ಅನುಭವ ಎಷ್ಟಿತ್ತು, ಆತನ ದೇಹದಾರ್ಢ್ಯತೆ ಎಂಥದ್ದಾಗಿತ್ತು, ಆತನ ಬಳಸಿದಂಥ ಉಪಕರಣ ಎಂಥದ್ದಾಗಿತ್ತು ಎಂಬುದಾಗಿ ನೋಡುವಾಗ ಪ್ರಿಯರೇ, ಇಲ್ಲಿ ದಾವೀದನು ಕೇವಲ ದೇವರ ನಂಬಿಗಸ್ತಿಕೆಯನ್ನೇ ಆತುಕೊಂಡವನಾಗಿ ಆತನು ದೇವರ ಬಲದ ಮೇಲೆ ಆತನು ಯುದ್ಧಕ್ಕೆ ಹೋದದ್ದನ್ನು ನಾವು ನೋಡ್ತೇವೆ. ಅಲ್ಲಿ 118ನೇ ಕೀರ್ತನೆಯಲ್ಲಿ 8-9ನೇ ವಾಕ್ಯವನ್ನು ಓದುವಾಗ ನಾವು ಹೀಗೆ ಓದ್ತೇವೆ. 118ನೇ ಕೀರ್ತನೆಯಲ್ಲಿ 8-9ನೇ ವಾಕ್ಯವನ್ನು ಓದುವಾಗ, ಮನುಷ್ಯರನ್ನು ಆಶ್ರಯಿಸದೆ ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಇಲ್ಲಿ ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ, ಅಂದರೆ ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ದೇವರಲ್ಲಿ ಆಶ್ರಯಿಸುವುದು ಒಳ್ಳೆಯದು ಎಂಬುದಾಗಿ ಇಲ್ಲಿ ದಾವೀದನು ತಿಳಿದುಕೊಂಡಂತಹ ಸತ್ಯವು ಇದಾಗಿದೆ. ಪ್ರಿಯರೇ, ನಾವು ಹಾಗೆ 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದಲ್ಲಿ 15ನೇ ಅಧ್ಯಾಯದ 2ನೇ ವಾಕ್ಯವನ್ನು ನಾವು ಓದುವಾಗ ಅಲ್ಲಿ 14ನೇ ವಾಕ್ಯದಲ್ಲಿ ಓದ್ತೇವೆ. ಅಲ್ಲಿ ಆಸನು ಕೂಶ್ಯರೊಡನೆ ಯುದ್ಧಕ್ಕೆ ಹೋಗ್ತಾನೆ. ಆಸನು ಕೂಶ್ಯರೊಡನೆ ಯುದ್ಧಕ್ಕೆ ಹೋಗುವಾಗ ಅಲ್ಲಿ ಅವರು ತಂದಂತ ಒಂದು ಸೈನ್ಯದ ಬಲ ಎಷ್ಟಿತ್ತು? 10 ಲಕ್ಷ ಜನರು. ಆದರೆ ಆಸನ ಸೈನ್ಯ ಎಷ್ಟಿತ್ತು? 5,80,000. ಇಷ್ಟು ಸೈನ್ಯವನ್ನು ತೆಗೆದುಕೊಂಡು 10 ಲಕ್ಷ ಸೈನಿಕರ ಜೊತೆಯಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆಗ ಆತನು ಏನ್ ಮಾಡಿದನು? ದೇವರ ಬಳಿಗೆ ಹೋದನು. ಆತನು ಪ್ರಾರ್ಥನೆ ಮಾಡಿದಂಥದ್ದು, ಸ್ವಾಮಿ, ಬಲಿಷ್ಠನ ಮೇಲೆ ಬಲಹೀನನ ಮೇಲೆ ಬಲಿಷ್ಠನು ಯುದ್ಧವನ್ನು ಮಾಡುವುದು ಆದೀತೆ. ಆತನು ಹೇಳುವಂತ ಮಾತನ್ನು ನಾವು ಗಮನಿಸುವಾಗ 2 ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಈ ರೀತಿಯಾಗಿ ಓದ್ತೇವೆ. 11ನೇ ವಾಕ್ಯವನ್ನು ನೋಡ್ರಿ. ಆಸನು ತನ್ನ ದೇವರಾದ ಯೆಹೋವನಿಗೆ, ಯೆಹೋವನೇ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ನಮ್ಮ ದೇವರಾದ ಯೆಹೋವನೇ ನಮ್ಮನ್ನು ರಕ್ಷಿಸಿ ಎಂಬುದಾಗಿ, ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದೆಂಬುದಾಗಿ ಆತನು ವಿಜ್ಞಾಪನೆ ಮಾಡಿಕೊಂಡನು. ಹಾಗೆ ನಾವು 15ನೇ ಅಧ್ಯಾಯದ 2ನೇ ವಾಕ್ಯಕ್ಕೆ ಬಂದಾಗ, ಆಸನೆ, ಎಲ್ಲಾ ಯೆಹೂದ ಬೆನ್ಯಾಮೀನ್ ಕುಲಗಳವರೇ ಕಿವಿಗೊಡ್ರಿ, ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು, ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು ಎಂಬುದಾಗಿ ನಾವು ಓದ್ತೇವೆ. ಪ್ರಿಯರೇ, ಅಂದ್ರೆ ಇಲ್ಲಿ ನಾವು ಓದುವ, ಇಲ್ಲಿ ನಾವು ದೇವರನ್ನು ಆಶ್ರಯಿಸಿದಾಗ ಮಾತ್ರ, ನಾವು ಕೀರ್ತನೆ ಪುಸ್ತಕದಲ್ಲಿ ಓದ್ತಾ ಬಂದೆವು, ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ
ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಅದೇ ರೀತಿಯಾಗಿ ಪ್ರಿಯರೇ, ನಾವು ನಮ್ಮ ಒಂದು ಯಾವುದೇ ಶೋಧನೆಗಳಾಗಲಿ, ಎಂಥ ಒಂದು ಸಂಕಷ್ಟಗಳಾಗಲಿ, ನಾವು ಮನುಷ್ಯರನ್ನು ಆಶ್ರಯಿಸುವುದಕ್ಕಿಂತ ನಾವು ದೇವರನ್ನು ಆಶ್ರಯಿಸುವುದು ಅದು ಉತ್ತಮವಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಆಸನ ಒಂದು ಯುದ್ಧದ ಒಂದು ಸಂದರ್ಭವನ್ನು ಗಮನಿಸುವಾಗ ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಒಂದು ವೇಳೆ ನಾವು ಆತನ ಬಳಿಗೆ ನಾವು ಹೋಗದೇ ಇದ್ರೆ ಆತನು ಕೂಡ ನಮ್ಮ ಬಳಿಗೆ ಬರುವುದಿಲ್ಲ. ನಾವು ಆತನ ಬಳಿಗೆ ಹೋದ್ರೆ ಆತನು ನಮ್ಮ ಬಳಿಗೆ ಬರ್ತಾನೆ ಪ್ರಿಯರೇ. 15ನೇ ಅಧ್ಯಾಯದ 2ನೇ ವಾಕ್ಯವನ್ನು ಓದುವಾಗ, ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು, ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನ ಬಿಟ್ಟು ಬಿಡುವನು ಎಂಬುದಾಗಿ ನಾವು ಓದ್ತೇವೆ. ಹೀಗಿರುವಾಗ ಪ್ರಿಯರೇ, ಇಲ್ಲಿ ವಿಶ್ವಾಸಿಗಳಾದ ನಾವು ಈ ಲೋಕದಲ್ಲಿ ಹೋರಾಡುವಂತ ಒಂದು ಸಂದರ್ಭದಲ್ಲಿ ದೇವರು ನಮಗೆ ಸರ್ವಾಯುಧಗಳನ್ನು ಆತನು ಕೊಟ್ಟಿದ್ದಾನೆ ಪ್ರಿಯರೇ. ನಾವು ಸತ್ಯವೆಂಬ ನಡುಕಟ್ಟು, ನೀತಿ ಎಂಬ ವಜ್ರ ಕವಚ ಮತ್ತು ಈ ದೇವರ ವಾಕ್ಯ ಎಂಬ ಇಬ್ಬಾಯಿ ಕತ್ತಿ ಹಾಗೂ ರಕ್ಷಣೆ ಎಂಬ ಶಿರಸ್ತ್ರಾಣ ಮತ್ತು ಪಾದ ಪ್ರಾರ್ಥನೆ ಎಂಬ ಪವಿತ್ರ ಆತ್ಮನಿಂದ ಪ್ರೇರಿತವಾದಂತಹ ಪ್ರಾರ್ಥನೆಯನ್ನು ನಾವು ಹಿಡಿದುಕೊಂಡವರಾಗಿ ನಾವು ಯುದ್ಧವನ್ನ ಮಾಡುವಂತವರಾಗಿರ್ಬೇಕು ಪ್ರಿಯರೇ. ಇಲ್ಲದಿದ್ದಲ್ಲಿ ಈ ರೀತಿಯಾಗಿ ನಾವು ದೇವರ ಬಳಿಗೆ ನಾವು ಹೋಗದಿದ್ದಲ್ಲಿ ದೇವರು ಕೂಡ ನಮ್ಮ ಬಳಿಗೆ ಬರುವುದಿಲ್ಲ, ನಾವು ಜಯವನ್ನು ಗಳಿಸಲು ಸಹ ಸಾಧ್ಯವಾಗುವುದಿಲ್ಲ. ನಾವು ಪೌಲನು ಹೀಗೆ ಆತನು ಹೇಳುವಂತವನಾಗಿದ್ದಾನೆ. ರೋಮಪತ್ರಿಕೆ 8ನೇ ಅಧ್ಯಾಯದಲ್ಲಿ ಆತನು ಹೀಗೆ ಹೇಳುವಂತವನಾಗಿದ್ದಾನೆ. ರೋಮಪತ್ರಿಕೆಯಲ್ಲಿ 8ನೇ ಅಧ್ಯಾಯದ 31ನೇ ವಾಕ್ಯದಲ್ಲಿ ಆತನು ಹೀಗೆ ಹೇಳುವಂತವನಾಗಿದ್ದಾನೆ, ದೇವರು ನಮ್ಮ ಕಡೆಗೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ. ಹೌದು ಪ್ರಿಯರೇ, ನಾವು ದೇವರ ಕಡೆಗಿದ್ದರೆ ದೇವರು ನಮ್ಮ ಕಡೆಗೆ ಕೂಡ ಆತನು ಇರುವಂತವನಾಗಿದ್ದಾನೆ. ನಾವು ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಓದುವಾಗ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ. ಒಂದು ವೇಳೆ ನಾವು ಆತನ ನೆಲೆಗೊಳ್ಳದಿದ್ದರೆ, ನಾವು ಆತನ ವಾಕ್ಯದಲ್ಲಿ ನೆಲೆಗೊಳ್ಳದಿದ್ದರೆ ನಮಗೆ ಯಾವ ಒಂದು ಪ್ರಯೋಜನ ಕೂಡ ನಮಗೆ ಇರುವುದಿಲ್ಲ ಪ್ರಿಯರೇ. ಆಗ ನಾವು ಏನ್ ಬೇಡಿಕೊಂಡ್ರು ಆತನು ಕೊಡುವಂತವನಾಗಿರ್ತಾನೆ. ಇಲ್ಲಿ ಇಸ್ರಾಯೇಲ್ರು ಏನಾಗಿದ್ರು? ದೇವರ ಸ್ವಕೀಯ ಜನರು ಎಂಬುದಾಗಿ ಪರಿಗಣಿಸಿದ್ರು. ಆಗ ದೇವರು ಆದ್ರೂ ಕೂಡ ಅವರಿಗೆ ಹೇಳುವಂಥದ್ದು, ನಾವು ವಿಮೋಚನ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಓದ್ತೇವೆ, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನಿಮ್ಮನ್ನು ಎಲ್ಲಾ ಜನಾಂಗಗಳಿಗಿಂತಲೂ ಉನ್ನತ ಸ್ಥಿತಿಗೆ ತರುವೆನು. ಆದ್ರಿಂದ ಪ್ರಿಯರೇ, ಇಲ್ಲಿ ನಾವು ಗಮನಿಸುವಂಥದ್ದು, ದೇವರ ಸೈನಿಕರಾಗಿ ನಾವು ಲೋಕದಲ್ಲಿದ್ದೇವೆ. ವಿಶ್ವಾಸಿಗಳಾದ ನಾವು ಕೂಡ ಸೈನಿಕರೇ, ಯುದ್ಧ ವೀರರೇ. ನಾವು ಈ ಲೋಕದ ಅಧಿಪತಿಯ ಸಂಗಡ ನಾವು ಹೋರಾಟವನ್ನು ಮಾಡುವಂತವರೇ, ದುರಾತ್ಮಗಳ ಸಂಗಡ ನಾವು ಹೋರಾಟವನ್ನು ಮಾಡುವಂತವರೇ. ಹೀಗಿರುವಾಗ ನಾವು ಏನನ್ನ ಮಾಡಬೇಕು? ದೇವರ ಆಜ್ಞೆಗೆ ನಾವು ಒಳಗಾದವರಾಗಿ ನಾವು ಆತನ ಅಪ್ಪಣೆಯಂತೆ ನಾವು ಹೋರಾಟವನ್ನು ಮಾಡುವಂತವರಾಗಿರ್ಬೇಕು. ನಾವು ಜಕರ್ಯನ ಪ್ರವಾದನೆ ಗ್ರಂಥದಲ್ಲಿ ಹೀಗೆ ಓದ್ತೇವೆ. ನಾವು 1ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಓದುವಾಗ, ಜಕರ್ಯ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ, ಆದ ಕಾರಣ ನೀನು ನಿನ್ನ ಜನರಿಗೆ ಹೀಗೆ ಹೇಳು, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಕಡೆಗೆ ಪುನಃ ತಿರುಗಿರಿ, ಇದು ಸೇನಾಧೀಶ್ವರ ಯೆಹೋವನ ನುಡಿ, ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಹೌದು ಪ್ರಿಯರೇ, ನಾವು ಈ ವಾಕ್ಯಗಳಂತೆ ದೇವರ ಕಡೆಗೆ ನಾವಿದ್ದಲ್ಲಿ ಆಗ ದೇವರು ನಮ್ಮ ಕಡೆಗೆ ಇರ್ತಾನೆ. ಒಂದು ವೇಳೆ ನಾವು ದೇವರನ್ನ ಬಿಟ್ಟರೆ ಆತನು ಕೂಡ ನಮ್ಮನ್ನ ಬಿಟ್ಟು ಬಿಡುವಂತವನಾಗಿದ್ದಾನೆ. ನಾವು ಒಂದು ವೇಳೆ ಈ ರೀತಿಯಾಗಿ ಭಾವಿಸ್ಬೋದು, ನಾವು ಕ್ರೈಸ್ತರು, ನಾವು ಪ್ರತಿ ದಿವಸ ಎಲ್ಲಾ ಸಭೆಗಳಿಗೆ ಹೋಗ್ತೇವೆ, ಸಭೆ ಎಲ್ಲಾ ಕೂಟಗಳಲ್ಲಿ ನಾವು ಭಾಗವಹಿಸ್ತೇವೆ. ನಮ್ಮೊಂದು ಭಾವನೆ ಇದಾಗಿದೆ ಪ್ರಿಯರೇ, ನಿಶ್ಚಯವೇ. ಆದರೆ ನಾವು ಬರಬಹುದು, ಕ್ರಮ ತಪ್ಪದೆ ಪ್ರಾರ್ಥನೆಗಳನ್ನ ಮಾಡಬಹುದು, ಕ್ರಮ ತಪ್ಪದೆ ವಾಕ್ಯಗಳನ್ನು ಧ್ಯಾನ ಮಾಡಬಹುದು. ಆದರೂ ಆತನ ವಾಕ್ಯದಂತೆ ನಾವು ನಡೆಯುತ್ತಾ ಇದ್ದೇವೋ, ಆತನ ಆಜ್ಞೆಗನುಸಾರವಾಗಿ ನಾವು ನಡೆಯುತ್ತಾ ಇದ್ದೇವೋ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಪ್ರಿಯರೇ. ನಾವು ಎರಡನೇದಾಗಿ ನೋಡುವಾಗ ರೋಮಪತ್ರಿಕೆಯಲ್ಲಿ 8ನೇ ಅಧ್ಯಾಯದ 33ನೇ ವಾಕ್ಯವನ್ನು ಓದುವಾಗ, ಆಗ ಒಂದು ವೇಳೆ ನಾವು ಆತನಲ್ಲಿ ನೆಲೆಗೊಂಡಿದ್ದಲ್ಲಿ ಏನಂತೆ, ನಮ್ಮ ಮೇಲೆ ಯಾರು ತಪ್ಪನ್ನ ಹೊರಿಸಲಾರು. 8ನೇ ಅಧ್ಯಾಯದ 33ನೇ ವಾಕ್ಯವನ್ನು ಓದುವಾಗ, ದೇವರಾದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ಯಾರು ಕೂಡ ತಪ್ಪನ್ನ ಹೊರಿಸುವಂತವರಲ್ಲ. ಯಾಕಂದ್ರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ನಮ್ಮ ಮೇಲೆ ತಪ್ಪನ್ನ ಹೊರಿಸಿದಂತಹ ರೀತಿಯಲ್ಲಿ ಆತನು ತನ್ನ ಕಾರ್ಯವನ್ನು ಆತನು ಮಾಡಿ ಪೂರ್ಣಗೊಳಿಸಿದ್ದಾನೆ ಪ್ರಿಯರೇ. ನಾವು ಕೊಲೊಸ ಪತ್ರಿಕೆ 2ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಓದುವಾಗ, ಆಜ್ಞಾರೂಪವಾಗಿದ್ದಂತಹ ದೋಷಾರೋಪಣೆ ಪತ್ರವನ್ನು ಆತನು ಶಿಲುಬೆಯ ಮೇಲೆ ಜಡಿದು ಇಲ್ಲದಂತಾಗ ಮಾಡಿದ್ದಾನೆ ಪ್ರಿಯರೇ. ಹೀಗಿರುವಾಗ ನಮ್ಮ ಮೇಲೆ ದೋಷವನ್ನು ಯಾರು ಎಣಿಸ್ತಾರೆ? ಈಗ ನಾವೇನಾಗಿದೆ? ನಾವು ದೋಷಿಗಳಲ್ಲ, ನಾವು ನೀತಿವಂತರು. ನಾವು ಸ್ತೋತ್ರವನ್ನು ಸಲ್ಲಿಸುವಾಗ ನಾವು ಹೇಳ್ತೇವೆ, ಈಗ ನಾವು ಪೂರ್ವಸ್ಥಿತಿಯಲ್ಲಿಲ್ಲ,
ನಮ್ಮ ದೋಷಾಪರಾಧಗಳು ಹೋಗಿ ಈಗ ನಾವು ನೀತಿವಂತರಾಗಿದ್ದೇವೆ ಎಂಬುದಾಗಿ ನಾವು ಹೇಳ್ತೇವೆ. ಹೌದು, ನನ್ನ ಕರ್ತನಾದಂಥ ಯೇಸು ಕ್ರಿಸ್ತನು ಆತನ ಕ್ರೂಜೆಯ ಮೇಲೆ ಆತನು ನಮ್ಮೆಲ್ಲರ ದೋಷಾರೋಪಣೆಗಳನ್ನು ಆತನು ಜಡಿದು ಇಲ್ಲದಂತಾಗ ಮಾಡಿದ್ದಾನೆ ಪ್ರಿಯರೇ. ಹೀಗಿರುವಾಗ ನಮ್ಮ ಕುರಿತಾಗಿ ಯಾರು ತಪ್ಪನ್ನು ಹೊರಿಸ್ತಾರೆ? ಆಗ ನಾವೇನಾಗ್ತೇವೆ? ನಾವು ಎಂಥವ್ರಾಗ್ತೇವೆ? 34ನೇ ವಾಕ್ಯವನ್ನು ಓದುವಾಗ ಅಪರಾಧಿಗಳೆಂದು ನಿರ್ಣಯಿಸಲ್ಪಡುವಂಥವ್ರಲ್ಲ ನಾವು. ಯಶಾನ ಪ್ರವಾದನೆ ಗ್ರಂಥದಲ್ಲಿ ನಾವು ಓದುವಾಗ, ಯಶಾನ ಪ್ರವಾದನೆ ಗ್ರಂಥದಲ್ಲಿ 50ನೇ ಅಧ್ಯಾಯದಲ್ಲಿ ಹೀಗೆ ಓದ್ತೇವೆ. 50ನೇ ಅಧ್ಯಾಯದಲ್ಲಿ 8, 9ನೇ ವಾಕ್ಯವನ್ನು ನಾವು ಓದುವಾಗ, ನನ್ನ ನ್ಯಾಯಸ್ಥಾಪಕನ ಸಮೀಪದಲ್ಲಿದ್ದಾನೆ, ನನ್ನೊಡನೆ ಯಾರು ವ್ಯಾಜ್ಯವಾಡುವರು? ನಾವಿಬ್ಬರು ನ್ಯಾಯಾಸನದ ಮುಂದೆ ನಿಂತುಕೊಳ್ಳುವ, ನನಗೆ ಪ್ರತಿಕಕ್ಷಿ ಯಾರು? ನನ್ನ ಬಳಿಗೆ ಬರಲಿ. ಆಹಾ, ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು, ನನ್ನನ್ನು ಅಪರಾಧಿ ಎಂದು ನಿರ್ಣಯಿಸುವವರು ಯಾರು ಎಂಬುದಾಗಿ ಓದ್ತೇವೆ. ಇಲ್ಲಿ ನಮ್ಮ ಕರ್ತನು ನಮಗೋಸ್ಕರವಾಗಿ ಆತನು ಮಧ್ಯಸ್ಥನಾಗಿದ್ದಾನೆ ಪ್ರಿಯರೇ. ಆತನು ಈಗಲೂ ತಂದೆಯಾದ ದೇವರ ಬಳಿಯಲ್ಲಿ ನಮಗೋಸ್ಕರ ವಿಜ್ಞಾಪನೆಯನ್ನು ಮಾಡುವಂತವನಾಗಿದ್ದಾನೆ. ಹೀಗಿರುವಾಗ ನಮ್ಮ ಮೇಲೆ ಯಾರು ತಪ್ಪನ್ನು ಹೊರಿಸ್ತಾರೆ? ನಮ್ಮ ಅಪರಾಧಿಗಳೆಂಬುದಾಗಿ ಯಾರು ನಮ್ಮನ್ನ ಕಾರ್ಯವಂತವರಾಗಿದ್ದಾರೆ ಪ್ರಿಯರೇ? ಲೂಕನ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಪೇತ್ರನ ಕುರಿತಾಗಿ ಹೇಳುವಂಥದ್ದು, ಸಿಮೋನನೇ ಸಿಮೋನನೇ, ನೋಡು ಸೈತಾನ ನಿಮ್ಮನ್ನ ಗೋಧಿಯಂತೆ ಒನೆಯಬೇಕೆಂಬುದಾಗಿ ಅಪ್ಪಣೆಯನ್ನು ಕೇಳಿಕೊಂಡು, ಆದರೆ ನಾನು ನಿಮ್ಮಲ್ಲಿ ಭಕ್ತಿ ಕುಂದಿ ಹೋಗಬಾರದೆಂದು ನಾನು ದೇವರಿಗೆ ಪ್ರಾರ್ಥನೆಯನ್ನು ಮಾಡಿದನು, ವಿಜ್ಞಾಪನೆಯನ್ನು ಮಾಡಿಕೊಂಡು ಎಂಬುದಾಗಿ ಆತನು ಹೇಳುವುದು. ಹೌದು ಪ್ರಿಯರೇ, ನಾವು ನಮ್ಮನ್ನ ಅಪರಾಧಿಗಳೆಂಬುದಾಗಿ ಎಣಿಸದಂತೆ ನಮ್ಮ ಕರ್ತನು ಆತನು ಮಾಡಿರುವಾಗ ನಮ್ಮನ್ನ ಯಾರು ಅಪರಾಧಿಗಳನ್ನು ನಿರ್ಣಯಿಸುವಂಥವ್ರಲ್ಲ ಪ್ರಿಯರೇ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ತಾನೇ ಆ ಕ್ರೂಜೆಯ ಮೇಲೆ ನಮ್ಮೆಲ್ಲರ ಅಪರಾಧಗಳನ್ನು ಹೊತ್ತುಕೊಂಡವನಾಗಿ ಆತನ ಯಜ್ಞಾರ್ಪಿತನಾಗಿ ನಮ್ಮ ಅಪರಾಧಗಳನ್ನ ಪೂರ್ವಕ್ಕೂ ಪಶ್ಚಿಮಕ್ಕೆ ಎಷ್ಟು ದೂರ ಅಷ್ಟು ದೂರವನ್ನಾಗಿ ಮಾಡಿದ್ದಾನೆ ಪ್ರಿಯರೇ. ಹೀಗಿರುವಾಗ ನಮ್ಮನ್ನ ಯಾರು ತಾನೇ ಅಪರಾಧಿಗಳು ಎಂಬುದಾಗಿ ನಮ್ಮನ್ನು ಎಣಿಸ್ತಾರೆ? ನಮ್ಮ ಮೇಲೆ ದೋಷಾರೋಪಣೆಯನ್ನು ಯಾರು ಮಾಡುವಂಥವರಾಗಿದ್ದಾರೆ? ನಮ್ಮನ್ನ ಅಪರಾಧಿಗಳು ಎಂಬುದಾಗಿ ಯಾರು ಹೇಳುವಂಥವ್ರಲ್ಲ ಪ್ರಿಯರೇ. ಅಂದ್ರೆ ನಾವು ಕರ್ತನ ಕಡೆಗೆ ಇದ್ದಲ್ಲಿ ನಮ್ಮನ್ನು ಎದುರಿಸುವಂಥವ್ರು ಯಾರೂ ಇಲ್ಲ. ನಾವು ದೇವರ ಕಡೆಗೆ ಇದ್ದಾಗ ಮಾತ್ರ ನಮ್ಮನ್ನು ಎದುರಿಸುವಂಥವ್ರು ಯಾರೂ ಇಲ್ಲ. ಒಂದು ವೇಳೆ ನಾವು ದೇವರನ್ನು ಬಿಟ್ಟರೆ ದೇವರು ಕೂಡ ನಮ್ಮನ್ನ ಬಿಟ್ಟು ಬಿಡುವಂತವನಾಗಿರ್ತಾನೆ. ಮತ್ತು ಆಗ ನಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವಂಥವ್ರು ಯಾರು ಕೂಡ ಇರುವುದಿಲ್ಲ. ಹೀಗಿರುವಾಗ ಪ್ರಿಯರೇ, ಇಲ್ಲಿ ದಾವಿದನ ಕುರಿತಾಗಿ ನೋಡುವಾಗ, ದಾವಿದನು ಆ ಸರಳವಾದಂಥ ಉಪಕರಣವನ್ನ ಆತನು ತೆಗೆದುಕೊಂಡಂಥದ್ದು ನಂಬಿಕೆಯಿಂದ. ಈ ಹೊತ್ತು ನಿನ್ನನ್ನು ನನ್ನ ದೇವರು ನನ್ನ ಕೈಗೆ ಅದನ್ನು ಒಪ್ಪಿಸ್ತಾನೆ ಎಂತ ಒಂದು ದೃಢವಾದಂಥ ಒಂದು ನಂಬಿಕೆ. ಆ ನಂಬಿಕೆಯ ಮೂಲಕವಾಗಿ ಆತನು ಆ ಒಂದು ಸರಳವಾದಂಥ ಉಪಕರಣವನ್ನ ತೆಗೆದುಕೊಂಡು ಆತನು ಯುದ್ಧವನ್ನ ಮಾಡಿದನು. ಆತನು ಹೇಳಿದಂತ ಮಾತು, ಯುದ್ಧ ಫಲವು ಯೆಹೋವನದೇ. ಹೀಗಿರುವಾಗ ಪ್ರಿಯರೇ, ಒಂದು ವೇಳೆ ನಾವು ಕರ್ತನ ಕಡೆಗಿದ್ದರೆ ನಮ್ಮನ್ನ ಬಾಧಿಸುವಂತಹ ಶೋಧಕನನ್ನ ಎದುರಿಸಲು ಶೋಧಕನು ಶಕ್ತಿಯನ್ನು ಹೊಂದಲಾರನು. ನಮ್ಮನ್ನು ಎದುರಿಸುವಂಥವರು ಯಾರೂ ಇರುವುದಿಲ್ಲ. ನಮ್ಮನ್ನು ಯಾರು ಅಪರಾಧಿಗಳೆಂಬುದಾಗಿ ಎಣಿಸಲ್ಪಡುವುದಿಲ್ಲ. ನಮ್ಮ ಮೇಲೆ ಯಾರು ದೋಷಾರೋಪಣೆಯನ್ನು ಕೂಡ ಮಾಡುವಂಥವರಿಲ್ಲ. ಮತ್ತು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವಂಥವರು ಸಹ ಯಾರೂ ಇರುವುದಿಲ್ಲ ಪ್ರಿಯರೇ. ನಾವು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಹೇಳುವಂತೆ, ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ ಎಂಬುದಾಗಿ ನಾವು ಓದ್ತೇವೆ. ಹೌದು ಪ್ರಿಯರೇ, ಆತನು ನಮ್ಮ ಸಂಕಟಗಳಲ್ಲಿ ಆತನು ನಮ್ಮನ್ನು ಸಂತೈಸುವಂತವನಾಗಿದ್ದಾನೆ. ಆದ್ದರಿಂದ ನಮ್ಮನ್ನ ಆತನ ಕೈಯಿಂದ ಯಾರು ನಮ್ಮನ್ನ ಕಸಕೊಳ್ಳಲಾರರು. ದಾವೀದನು ಮಾಡಿದಂತ ಈ ಒಂದು ಯುದ್ಧವು ಆ ದಿನದಲ್ಲಿ ಇಸ್ರಾಯೇಲರಿಗೆ ದೊಡ್ಡ ಜಯವನ್ನು ತಂದುಕೊಟ್ಟಿತ್ತು. ಆತನಲ್ಲಿದ್ದಂತಹ ನಂಬಿಕೆ, ಆ ಹೋರಾಟದ ಮೂಲಕವಾಗಿ ಇಸ್ರಾಯೇಲರಿಗೆ ಆತನ ದೊಡ್ಡ ಜಯವನ್ನು ತಂದುಕೊಟ್ಟನು. ಪ್ರಿಯರೇ, ಈ ದಾವೀದನ ಕವಣೆ ಇದು ಕ್ರೈಸ್ತ ವಿಶ್ವಾಸಿಗಳಿಗೆ ಈ ಲೋಕದಲ್ಲಿ ದೇವರಾತ್ಮನು ಕೊಡುವ ಸರ್ವಾಯುಧಗಳನ್ನು ತೆಗೆದುಕೊಂಡವರಾಗಿ ಹೋರಾಟವನ್ನು ಮಾಡುವುದಕ್ಕೆ ಇದು ಪ್ರೋತ್ಸಾಹವನ್ನು ಪಡಿಸುವಂತ ಒಂದು ಸಾಧನವಾಗಿದೆ. ಪ್ರಿಯರೇ, ವಿಶ್ವಾಸಿಗಳಾದ ನಾವು ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಬಂದಿರುವಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಿಯರೇ, ನಮ್ಮಲ್ಲಿ ದಾವೀದನಲ್ಲಿದ್ದಂಥ ಒಂದು ನಂಬಿಕೆ ನಮ್ಮಲ್ಲಿ ಇದೆಯೋ? ದಾವೀದನು ತನಗಿಂತ ಬಲಶಾಲಿಯಾಗಿದ್ದಂಥ ಆ ಸೈನ್ಯವನ್ನ, ಆ ಸೈನಿಕನನ್ನ ಹೆದರಿಸಿದಂತಹ, ಸೋಲಿಸಿದಂತಹ ಆ ಒಂದು ನಂಬಿಕೆ, ಆ ಒಂದು ಶಕ್ತಿ ದೇವರಾತ್ಮ ನಮಗೆ ಈ ದಿನದಲ್ಲಿ ಕೊಡುವಾಗ ಅದನ್ನ ನಾವು ನಂಬಿಕೆಯಿಂದ ನಾವು ಪಡ್ಕೊಂಡವರಾಗಿ ನಾವು ಈ ಸ್ಥಿರಚಿತದಿಂದ ಲೋಕದಲ್ಲಿ ಆ ಒಂದು ಹೋರಾಟವನ್ನು ಮಾಡುವಂತವರಾಗಿದ್ದೇವೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ನಾವು ಕಡೆಯದಾಗಿ ನಾವು ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ನಾವು ಈ ಒಂದು
ಚಿತ್ರವನ್ನ ನಾವು ನೋಡುವಾಗ ಅಲ್ಲಿ ಒಂದು ಉದಾಹರಣೆ ಉಂಟು. ಅಲ್ಲಿ ವಿ ಶಾಲ್ ಓವರ್ಕಮ್, ನಾವು ಜಯವನ್ನು ಗಳಿಸ್ತೇವೆ ಎಂಬುದಾಗಿ. ಅಲ್ಲಿ ನಾವು ನೋಡುವಂತಹ ವ್ಯಕ್ತಿ, ನಮಗೆಲ್ರಿಗೂ ತಿಳಿದಂತಹ ವ್ಯಕ್ತಿ ಎಡ್ಮಂಡ್ ಹಿಲೇರಿ ಎಂಬುದಾಗಿ. ಎಡ್ಮಂಡ್ ಹಿಲೇರಿ ಎವರೆಸ್ಟ್ ಶಿಖರವನ್ನ ಏರಿದಂತಹ ಮೊದಲನೇ ವ್ಯಕ್ತಿ. ಈತನು ಒಂದು ಸಾರಿ ಆ ಎವರೆಸ್ಟ್ ಶಿಖರದ ಬಳಿಗೆ ಹೋಗ್ತಾನೆ. ಹೋಗಿ ಆ ಶಿಖರವನ್ನು ನೋಡ್ತಾನೆ. ಹತ್ಲಿಕ್ಕೆ ಆತನಿಗೆ ಆಗ್ಲಿಲ್ಲ. ಆಗ ಆತನು ಹೇಳ್ತಾನೆ, ಎವರೆಸ್ಟ್ ಶಿಖರ, ನೀನು ನನ್ನನ್ನು ಈ ದಿನ ಸೋಲಿಸಿದೀಯ, ಆದ್ರೆ ನಾನು ಮತ್ತೊಂದು ದಿನ ಬರ್ತೇನೆ, ಆದ್ರೆ ಆ ಸಂದರ್ಭದಲ್ಲಿ ನಾನೇ ನಿನ್ನನ್ನ ಸೋಲಿಸ್ತೀನಿ. ಅದೇ ಮೇರೆಗೆ ಆತನು ಹೋಗ್ತಾನೆ. ಹೋಗಿ ಸಮುದ್ರ ಮಟ್ಟದಿಂದ 29,817 ಅಡಿ ಎತ್ತರದ ಆ ಒಂದು ಪರ್ವತ ಶಿಖರವನ್ನ, ಎವರೆಸ್ಟ್ ಶಿಖರವನ್ನ ಆತನು ಏರಿ ಆ ಶಿಖರದ ಮೇಲೆ 15 ನಿಮಿಷ ಸಮಯವನ್ನು ಕಳೀತಾನೆ ಪ್ರಿಯರೇ. ಅದೇ ರೀತಿಯಾಗಿ ದಾವಿದನು ಆತನ ದೃಷ್ಟಿಯಲ್ಲಿ ಪರ್ವತದೋಪಾದಿಯಲ್ಲಿ ಕಂಡು ಬಂದಂತಹ ಆ ಗೊಲ್ಯಾತನನ್ನ ಆತನ ಎದುರಿಸಿದಂಥದ್ದು ಕೇವಲವಾದ ದೇವರ ಮೇಲಣ ನಂಬಿಕೆಯಿಂದಲೇ ಪ್ರಿಯರೇ. ನೀನು ಈಟಿ, ಕತ್ತಿ, ಬರ್ಜಿಗಳ ಮೂಲಕವಾಗಿ ನನ್ನ ಬಳಿಗೆ ಯುದ್ಧಕ್ಕೆ ಬರ್ತಿ, ಆದರೆ ನೀನು ಹೇಳಿಸುವಂತಹ ಯೆಹೋವನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬರ್ತೇನೆ. ಎಂತ ಒಂದು ಶ್ರೇಷ್ಠವಾದ ಹೆಸರು ಪ್ರಿಯರೇ. ನಾವು ಹಾಡ್ತೇವೆ, ಯೇಸುನಾಮ ಮಹೋನ್ನತ ನಾಮ, ಯೇಸುನಾಮ ಶ್ರೇಷ್ಠವಾದ ನಾಮ ಎಂಬುದಾಗಿ ನಾವು ಹಾಡ್ತೇವೆ. ಎಂತ ಒಂದು ಶ್ರೇಷ್ಠವಾದ ಹೆಸರಿನ ಮೇಲೆ ವಿಶ್ವಾಸಿಗಳಾದ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಪ್ರಿಯರೇ. ಆತನ ಹೆಸರಿಗೆ ಘನತೆಯನ್ನು ತರುವವರಾಗಿ ಈ ಲೋಕದಲ್ಲಿ ನಮ್ಮನ್ನು ಶೋಧಿಸುವಂತಹ, ಶೋಧಕನನ್ನ ಎದುರಿಸುವಂತಹ ನಂಬಿಕೆಯೊಡನೆ ನಾವು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಿರೋಣ. ಆ ಮೂಲಕವಾಗಿ ದೇವರು ತಾನೇ ನಮ್ಮನ್ನ ಈ ಲೋಕದಲ್ಲಿ ತನ್ನ ಸೈನಿಕರನ್ನಾಗಿ ನಮ್ಮನ್ನ ಇಟ್ಟಿದ್ದಾನೆ. ಆ ಸೈನಿಕರಾಗಿ ಇರಬೇಕಾದಂಥ ಒಳ್ಳೆಯ ಆ ನಂಬಿಕೆ ಎಂಬ ಶಿರಸ್ತ್ರಾಣ, ನೀತಿ ಎಂಬ ವಜ್ರ ಕವಚ, ನಿಮ್ಮಂತಹ ಪ್ರಾರ್ಥನೆ ಎಂಬ ಒಂದು ಹೊಸ ಆಯುಧವನ್ನ ಧರಿಸಿಕೊಂಡವರಾಗಿ, ಈ ಬಾಯಿ ಕತ್ತಿಗಳೆಂಬ ಆಯುಧಗಳನ್ನ ಧರಿಸಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಸೈತಾನನ ಸಂಗಡ ಹೋರಾಟವನ್ನು ಮಾಡಿ ಕ್ರಿಸ್ತಿಯ ಜೀವಿತದ ಒಂದು ಹೋರಾಟದ ಒಂದು ಜಯದ ಒಂದು ಜೀವಿತವನ್ನ ನಾವು ಮಾಡುವಂತವರಾಗಿರೋಣ. ದೇವರು ತಾನೇ ವಾಕ್ಯ ನಮಗೆ ಹೆಚ್ಚಾಗಿ ಆಶೀರ್ವದಿಸಿ.